ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಕ್ರಿಯೇಟಿವ್ ಚಾಂಪಿಯನ್ಸ್. ಸೊ ನಿನ್ನೆ ನಾವೇನು ಡಿಸ್ಕಸ್ ಮಾಡಿದ್ವಿ ಹೇಳಿ. ಸೊ ಆಡ್ ಮ್ಯಾನ್ ಔಟ್ ಎಂದು ನಾವು ಪ್ರೀವಿಯಸ್ ಇಯರ್ ಪೇಪರ್ಸು, ಅದಾದ್ಮೇಲೆ ಒಂದಷ್ಟು ಎಕ್ಸಾಂಪಲ್ಸ್ ನಾವು ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಎಲ್ಲರಿಗೂ ಕಾಣಿಸ್ತಾ ಇದೆಯಲ್ಲ ಕರೆಕ್ಟಾಗಿ? ಸೊ ಇವತ್ತು ಬಂದ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಒಂದಷ್ಟು ಎಕ್ಸಾಂಪಲ್ಸ್ ನ ಡಿಸ್ಕಸ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಟಾಪಿಕ್. ಸೊ ಇದ್ರ ಮೇಲೆ ನಾವು ಒಂದು 50-60 ಎಕ್ಸಾಂಪಲ್ಸ್ ಮಾಡ್ತೀವಿ. ನೆಕ್ಸ್ಟ್ ಇದಾದ್ಮೇಲೆ ನಾವು ಮ್ಯಾಥ್ಸ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅದಾದ್ಮೇಲೆ ಜಿಕೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಇಂಗ್ಲಿಷ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇವಾಗ ಆಲ್ರೆಡಿ ಇದು ದಿಸ್ ಇಸ್ ದ ಫಸ್ಟ್ ಕ್ವೆಶನ್. ಓಕೆ, ಸೊ ಏನಂದ್ರೆ, ಸೊ ದ ಕ್ವೆಶನ್ ಇಸ್ ವಿ ನೀಡ್ ಟು ಚೂಸ್ ದ ಆಡ್ ಮ್ಯಾನ್ ಔಟ್. ಸೊ ನಾ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ ಏನಂತ. ಸೊ ವಾಟ್ ಈಸ್ ಆಡ್ ಮ್ಯಾನ್ ಔಟ್, ಹೌ ಟು ಐಡೆಂಟಿಫೈ ಆಡ್ ಮ್ಯಾನ್ ಔಟ್ ಅಂತ. ಸೊ ನೆನ್ನೆ ಕ್ಲಾಸ್ ನೋಡಿ, ಇವನ್ ಅದನ್ನ ನಾವು ಇನ್ನೊಂದ್ಸಲಿ ಅಪ್ಲೋಡ್ ಮಾಡ್ತೀವಿ. ಇನ್ನೊಂದು ಕ್ಲಾಸ್ ಮುಗಿದ್ಮೇಲೆ ಅದನ್ನ ಇನ್ನೊಂದ್ಸಲಿ ಡೀಟೇಲ್ ಆಗಿ ನೋಡಿ, ಅದಾದ್ಮೇಲೆ ಕ್ಲಾಸ್ ನೋಟ್ಸಸ್ ಹಾಕ್ತಿವಿ. ಓಕೆ, ಸೊ ಈಗ ಸೊ ಏನಂದ್ರೆ, ಈಗ ದಿಸ್ ಇಸ್ ದ ಕ್ವೆಶನ್. ಓಕೆ, ಸೊ ದಿಸ್ ಇಸ್ ಫ್ರಮ್ ನವೋದಯ 1997. ನಾನು ಏನಕ್ಕೆ ಪ್ರೀವಿಯಸ್ ಇಯರ್ ಜಾಸ್ತಿ ಫೋಕಸ್ ಮಾಡ್ತಿದ್ದೀನಿ ಅಂದ್ರೆ, ಸೊ ಪ್ರೀವಿಯಸ್ ಇಯರ್ ಇಂದನೂ ತುಂಬಷ್ಟು ಕ್ವಶನ್ಸ್ ನ ಅವ್ರು ಕೇಳ್ತಾರೆ. ಓಕೆನಾ? ಸೊ ದಟ್ಸ್ ವೈ ವಿ ಆರ್ ಫೋಕಸಿಂಗ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಲ್ಸೋ. ಓಕೆ, ಸೊ ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ಇಲ್ಲಿದೆ ಒಂದು ಟ್ರಯಾಂಗಲ್. ಓಕೆನಾ? ಸೊ ಟ್ರಯಾಂಗಲ್ ಎಷ್ಟು ಸೈಡ್ಸ್ ಇರುತ್ತೆ ಹೇಳಿ? ಸೊ ಟ್ರಯಾಂಗಲ್ ಬಂದ್ಬಿಟ್ಟು 1, 2 and 3. ಓಕೆ, ಸೊ 3 ಸೈಡ್ಸ್ ಇರುತ್ತೆ ಟ್ರಯಾಂಗಲ್ಗೆ. ನೈಸ್. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕ್ವೇರ್ ಇದೆ. ಸ್ಕ್ವೇರ್ ಅಲ್ಲಿ ಎಷ್ಟಿದೆ ಸೈಡ್ಸು? 4 ಸೈಡ್ಸ್ ಇದೆ. ಓಕೆ, ಸೊ ಇಲ್ಲಿದೆ ಪೆಂಟಗನ್. ಎಷ್ಟಿದೆ ಇಲ್ಲಿ ಸೈಡ್ಸು? 5 ಸೈಡ್ಸ್ ಇದೆ. 1, 2, 3, 4 and 5. ಕರೆಕ್ಟಾ? ಸೊ ದೇರ್ ಆರ್ 5 ಸೈಡ್ಸ್. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಸೊ ದೇ ಆರ್ ಗಿವಿಂಗ್ ಫಿಗರ್ಸ್. ಓಕೆ, ಸೊ ಕ್ಲೋಸ್ ಫಿಗರ್ಸ್ ನ ಕೊಟ್ಟಿದ್ದಾರೆ. ಬಟ್ ಆಪ್ಷನ್ ಸಿ ಏನ್ ಮಾಡಿದ್ದಾರೆ ಇವರು ಅಂದ್ರೆ, ದೇ ಜಸ್ಟ್ ಗಿವ್ 2 ಲೈನ್ಸ್. ಸೊ ದ ಆನ್ಸರ್ ಇಸ್ ಏನಂದ್ರೆ, ಇನ್ ದಿಸ್ ಇಟ್ಸ್ ವೆರಿ ಸಿಂಪಲ್. ಓಕೆ, ಏನಂದ್ರೆ ಇಲ್ಲಿ ಕ್ಲೋಸ್ಡ್ ಫಿಗರ್ಸ್ ಮತ್ತೆ ಶೇಪ್ಸ್ ನ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಇಟ್ಸ್ ಅನ್ ಓಪನ್ ಫಿಗರ್. ದೇರ್ ಆರ್ ಓನ್ಲಿ 2 ಲೈನ್ಸ್. 2 ಲೈನ್ ಅಷ್ಟೇ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ದಿಸ್ ಇಸ್ ದ ರೈಟ್ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಇಸ್ ದ ಕ್ವಶನ್. ಇದು 1996 ಅಲ್ಲಿ ಕೇಳಿದ್ದಾರೆ. ಸೊ ಅವ್ರೇನ್ ಮಾಡ್ತಾರೆ ಅಂದ್ರೆ, ಪ್ರೀವಿಯಸ್ ಇಯರ್ ಪೇಪರ್ಸ್ ಅಬ್ಸರ್ವ್ ಮಾಡ್ಬಿಟ್ಟು ಅದರಿಂದನೂ ಕ್ವಶನ್ಸ್ ಹಾಕ್ತಾರೆ. ಸೊ ದಟ್ಸ್ ವೈ ನಾವು ಒಂದ್ ಸ್ವಲ್ಪ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ಓಕೆ, ಸೊ ಈಗ ಬಂದ್ಬಿಟ್ಟು ಇದರಲ್ಲಿ ನೋಡಿ, ಸಿಂಪಲ್ ಇದೆ. ಏನಂದ್ರೆ, ವೆನ್ ಯು ಅಬ್ಸರ್ವ್ ದಿಸ್ ಕ್ಯೂಬಿಕಲ್. ಓಕೆ, ಸೊ ಒಂದು ಕ್ಯೂಬ್ ಇದೆ, ಅಂದ್ರೆ ಒಂದು ಸ್ಕ್ವೇರ್ ಇದೆ. ಸ್ಕ್ವೇರ್ ಒಳಗೆ 2 ಶೇಡ್ಸ್ ಆಗಿದೆ. ಇಲ್ಲೊಂದು ಶೇಡ್ ಆಗಿದೆ, ಇಲ್ಲೊಂದು ಶೇಡ್ ಆಗಿದೆ. ಓಕೆ, ಸೊ ಇಲ್ಲೊಂದು ಶೇಡು, ಇಲ್ಲೊಂದು ಶೇಡ್. ಓಕೆ, ನೆಕ್ಸ್ಟ್ ಇದನ್ನ ಆಪ್ಷನ್ 2 ನ ಅಬ್ಸರ್ವ್ ಮಾಡಿದ್ರೆ ಒಂದೇ ಶೇಡ್ ಆಗಿದೆ. ಕರೆಕ್ಟಾ? ಓಕೆ, ಸೊ ಆಪ್ಷನ್ 3 ನ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಶೇಡ್ ಆಗಿದೆ? ಒಂದೇ ಶೇಡ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಆಪ್ಷನ್ 4 ನ ಅಬ್ಸರ್ವ್ ಮಾಡಿದ್ರೆ ಒಂದೇ ಶೇಡ್ ಆಗಿದೆ. ಕರೆಕ್ಟಾ? ಇಟ್ ಡಿಪೆಂಡ್ಸ್ ಆನ್ ಶೇಡ್ಸ್. ಎಲ್ಲಿ ಶೇಡ್ ಆಗಿದೆ, ಹೌ ಮೆನಿ ನಂಬರ್ಸ್, ಅಂದ್ರೆ ಒಂದು ಕ್ಯೂಬ್ ಅಲ್ಲಿ, ಅಂದ್ರೆ ಒಂದು ಸ್ಕ್ವೇರ್ ಅಲ್ಲಿ ಎಷ್ಟು ಶೇಡ್ಸ್ ಮಾಡಿದ್ದಾರೆ ಅಂತ ಕ್ವಶನ್ ಇದು. ಓಕೆನಾ? ಸೊ ಈಗ ಈಸಿ ಅಲ್ಲ. ಸೊ ಇಲ್ಲಿ ನೋಡಿ 1, 1, 1 ಇದೆ. ಬಟ್ ಇಲ್ಲಿ 2 ಇದನ್ನ ಸ್ಕ್ವೇರ್ಸ್ ನ ಶೇಡ್ ಮಾಡಿದ್ದಾರೆ. ಸೊ ಆನ್ಸರ್ ಇಸ್ ಆಪ್ಷನ್ 1. ಓಕೆ, ನೈಸ್. ಸೊ ಈಗ ನೆಕ್ಸ್ಟ್, ಸೊ ಆಲ್ರೆಡಿ ನಾವು ನೆನೆ ಇಂಥ ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ವಿ. ಈ ಕ್ವಶನ್ಸ್ ಏನು ಅಂದ್ರೆ, SUN. So what is the difference between SUN and SON? Okay, so sun, ಸೂರ್ಯ. Okay, SON ಅಂದ್ರೆ ಮಗ. Okay, so children, ಮಕ್ಕಳು. Okay, so SUN ಇದೆ. Okay, so next ಇಲ್ಲೇನಿದೆ? NUS ಇದೆ. ಇಟ್ ಮೀನ್ಸ್ ನೀವು ಇದನ್ನ ರೀಅರೇಂಜ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮಗೆ? SUNA ಸಿಗುತ್ತೆ. ಕರೆಕ್ಟಾ? ಇಲ್ಲಿ ನೋಡಿ, SUN, NUS, SUN. ಸೊ ದೇ ಆರ್ ಜಸ್ಟ್ ಗಿವಿಂಗ್ ದ ಸೇಮ್ ಅಲ್ಫಾಬೆಟ್ಸ್. ಇದರಲ್ಲಿ ಆಡ್ ಒನ್ ಔಟ್ ಏನಂದ್ರೆ, ಒಂದು ಅಲ್ಫಾಬೆಟ್ ಡಿಫ್ರೆಂಟ್ ಆಗಿ ಮಾಡಿರ್ತಾರೆ. ಆಲ್ರೆಡಿ ನಾವು ನೆನ್ನೆ ಕ್ಲಾಸಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಸೊ ಇಲ್ಲೂ ಅಷ್ಟೇ. ಇಲ್ಲೇನಿದೆ? SUN. ಕರೆಕ್ಟಾ? ಪರ್ಫೆಕ್ಟ್. ಬಟ್ ಇಲ್ಲೇನಾಗಿದೆ? ಈ ಕ್ವಶನ್ ಅಲ್ಲಿ ಬಂದ್ಬಿಟ್ಟು ಇನ್ಸ್ಟೆಡ್ ಆಫ್ ಯು, ಓಕೆ, ಸೊ ದೇ ಗೇವ್ O ಕೊಟ್ಟಿದ್ದಾರೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್. ಓಕೆ, ಸೊ ನೆಕ್ಸ್ಟ್ ನಾನು ಬೇಸ್ಡ್ ಆನ್ ಅಲ್ಫಾಬೆಟಿಕ್ ಅಂದ್ರೆ ರೈಟಿಂಗ್ ಆಫ್ ಅಲ್ಫಾಬೆಟ್ಸ್ ನಾನು ನೆನೆ ಹೇಳಿದೆ. ಸೊ ಫಾರ್ಮೇಶನ್ ಯಾವ ತರ ಮಾಡ್ತಾರೆ ಅಂತ. ಸೊ 2 ಲೈನ್ಸ್ 3 ಲೈನ್ಸ್ ಬಗ್ಗೆ ನಾವು ಆಲ್ರೆಡಿ ನೆನೆ ಕ್ಲಾಸಲ್ಲಿ ಹೇಳಿದ್ವಿ. ಸೊ ಏನಾಗುತ್ತೆ ನೋಡಿ, ಇಲ್ಲಿ ನೋಡಿ ಸಿ ಇದೆ. ಓಕೆ, ಸೊ ಸಿ ಇಟ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಲೈನ್ಸ್? ಎಷ್ಟು ಲೈನ್ ಜೋಡಿಸಿದ್ರೆ ನಾವು ಸಿ ಆಗುತ್ತೆ ಹೇಳಿ ನೋಡೋಣ. ಸೊ ದೇರ್ ಇಸ್ 1 ಲೈನ್. ದಿಸ್ ಇಸ್ ದ 1 ಲೈನ್, ಸೆಕೆಂಡ್ ಲೈನ್ ಅಂಡ್ ಥರ್ಡ್ ಲೈನ್. ಓಕೆ, ಸೊ 3 ಲೈನ್ಸ್. 3 ಲೈನ್ಸ್ ಇದೆ. ಓಕೆ, ಗುಡ್. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಎಫ್. ಹೌ ಮೆನಿ ಲೈನ್ಸ್? 3 ಲೈನ್ಸ್. ಕರೆಕ್ಟ್. ಸೊ ನೆಕ್ಸ್ಟ್ ಕೆ.
ಎಷ್ಟಿದೆ ಲೈನ್ಸು? 3 ಲೈನ್ಸ್ ಇದೆ. ಓಕೆ, ಸೊ ಎಂ ಎಷ್ಟು ಲೈನ್ ಇದೆ ಹೇಳಿ ನೋಡೋಣ. ಇಟ್ ಕನ್ಸಿಸ್ಟ್ ಆಫ್ 4 ಲೈನ್ಸ್. ಯಾಕೆ ಹೇಳಿ? ಇಲ್ಲಿ ಎಂ 1 ಲೈನ್, 2, 3 and 4. Okay, so which is the odd one out in this? Based on only number of lines ಮೇಲೆ we can identify. Okay, so ಇಲ್ಲಿ ನೋಡಿ, ಇದು 1, 2, 3 and 4 lines. So that's why option 4 is the right option. Okay, so next, ಈಗ ಇವತ್ತು ನಾವು ಒಂದು 50 examples ನ ಮಾಡೋಣ. So that is the target for us. Okay, ನೈಸ್. ಸೊ ಈಗ ನೆಕ್ಸ್ಟ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 5th ಕ್ವಶನ್. ಸೊ ಯಾವಾಗ ಕೇಳಿದರೆ 1996 ಅಲ್ಲಿ ಕೇಳಿದ್ದಾರೆ. ಸೊ ಏನಕ್ಕೆ ಅಂದ್ರೆ ಪ್ರೀವಿಯಸ್ ಇಯರ್ಸ್ ಇಂದ ನಿಮ್ಗೊಂದು ಐಡಿಯಾ ಬರುತ್ತೆ ವಾಟ್ ಟೈಪ್ ಆಫ್ ಕ್ವಶನ್ಸ್ ದೇ ಕ್ಯಾನ್ ಆಸ್ಕ್ ಅಂತ. ಸೊ ಅದಕ್ಕೋಸ್ಕರ ಪ್ರೀವಿಯಸ್ ಇಯರ್ ಫಸ್ಟ್ ಮಾಡ್ಬೇಕು. ಆಲ್ವೇಸ್ ರಿಮೆಂಬರ್, ನಾನು ಯಾವಾಗ ಸ್ಟಡಿ ಮಾಡ್ತಾ ಇದ್ನಲ್ಲ, ನಾನು ಪ್ರೀವಿಯಸ್ ಇಯರ್ ಫಸ್ಟ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಐ ಡಿಡ್ ಲಾಟ್ ಆಫ್ ಎಕ್ಸಾಂಪಲ್ಸ್. ಅದಾದ್ಮೇಲೆ ಕಂಪ್ಲೀಟ್ ಬುಕ್ ನ ಮಾಡಿದೆ. ಸೊ ಈವನ್ ನಮ್ದು ಬುಕ್ ಲಾಂಚ್ ಆಗ್ತಿದೆ. ಓಕೆ, ಸೊ ನಾವು ಆ ಬುಕ್ ಪಬ್ಲಿಷ್ ಆದ್ಮೇಲೆ ವಿಲ್ ಅಪ್ಡೇಟ್ ಯು. ಸೊ ಯು ಕ್ಯಾನ್ ಪರ್ಚೇಸ್ ದಟ್ ಬುಕ್ ಅಂಡ್ ಈವನ್ ಅದರಿಂದನೂ ನಾನು ಎಲ್ಲಾ ಬುಕ್ಸ್ ಕಲೆಕ್ಟಿವ್ ಮಾಡಿ ಅದರಲ್ಲಿ ತುಂಬಾ ಕ್ವಶನ್ಸ್ ನ ಆಡ್ ಮಾಡಿದ್ದೀನಿ. ಸೊ ದಟ್ ಆಲ್ಸೋ ಯು ಕ್ಯಾನ್ ಸಾಲ್ವ್. ಸೊ ಈಗ ಏನಿ ನೋಡಿ ಅಂದ್ರೆ, ಇಲ್ಲಿ ನೋಡಿ ಆರೋ ಮಾರ್ಕ್ ಇದೆ. ಒಂದು ಮೇಲ್ ಹೋಗ್ತಾ ಇದೆ, ಒಂದು ಕೆಳಗೆ ಹೋಗ್ತಾ ಇದೆ. ಪರ್ಫೆಕ್ಟ್. ಓಕೆ, ಸೊ ಇನ್ನೊಂದು ಆರೋ ಮಾರ್ಕ್ ಇದೆ. ಒಂದು ಮೇಲ್ ಹೋಗ್ತಾ ಇದೆ, ಒಂದು ಕೆಳಗೆ ಹೋಗ್ತಾ ಇದೆ. ಇದು ಕರೆಕ್ಟ್ ಇದೆ. ಓಕೆ, ಸೊ ಇಲ್ಲೊಂದು ಆರೋ ಮಾರ್ಕ್ ಕೊಟ್ಟಿದ್ದಾರೆ. ಇದು ಮೇಲ್ ಹೋಗ್ತಾ ಇದೆ, ಇದು ಕೆಳಗೆ ಹೋಗ್ತಾ ಇದೆ. ಓಕೆನಾ? ಸೊ ಬಟ್ ಆಪ್ಷನ್ 3 ನೋಡಿ, ಆಪ್ಷನ್ 3 ಬಂದ್ಬಿಟ್ಟು 2 ಆರೋ ಮಾರ್ಕು ಕೆಳಗಡೆನೆ ತೋರಿಸ್ತಾ ಇದೆ. ಸೊ ಇನ್ನು ಉಳಿದಿದ್ದ ಆಪ್ಷನ್ಸ್ ಅಲ್ಲೆಲ್ಲ ಹೇಗಿದೆ ಹೇಳಿ? ಆಪೋಸಿಟ್ ಅಲ್ಲಿದೆ. 1, 2 ಮತ್ತೆ 4 ಏನಿದೆಯಲ್ಲ ಆಪೋಸಿಟ್ಸ್ ಅಲ್ಲಿದೆ. ಆರೋ ಮಾರ್ಕ್ ಆಪೋಸಿಟ್. ಇಲ್ಲಿ ನೋಡಿ, ಇದು ಇದು ಆಪೋಸಿಟ್ ಅಲ್ಲಿದೆ. ಓಕೆ, ಸೊ ಇದು ಆಪೋಸಿಟ್ ಅಲ್ಲಿದೆ. ಓಕೆ, ಸೊ ಇದು ಆಪೋಸಿಟ್ ಅಲ್ಲಿದೆ. ಬಟ್ ಆಪ್ಷನ್ ನಂಬರ್ 3 ಏನಾಗಿದೆ? ಆರೋ ಮಾರ್ಕ್ 2 ಸೇಮ್ ಡೈರೆಕ್ಷನ್ ಅಲ್ಲಿದೆ, ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿದೆ. ಓಕೆನಾ? ಸೊ ಅದಕ್ಕೋಸ್ಕರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್, ಸೊ ನೆಕ್ಸ್ಟ್ ಬಂದ್ಬಿಟ್ಟು 6th ಕ್ವಶನ್ಸ್ ನ ಮಾಡೋಣ. ಸೊ 6th ಕ್ವಶನ್ 1995. ಓಕೆ, ಸೊ 1995 ನೋಡಿ ಯಾವ ತರ ಕಾಂಪ್ಲಿಕೇಟೆಡ್ ಕ್ವಶನ್ ಕೇಳಿದ್ದಾರೆ. ಸೊ ನಿಮಗೆ ಅನಿಸ್ತಾ ಇದೆ ತುಂಬಾ ಕಾಂಪ್ಲಿಕೇಟೆಡ್ ಇದೆ ಅಂತ. ಕರೆಕ್ಟಾ? ಅವರು ನಿಮಗೆ ಡಿಸೈನ್ ಇಷ್ಟು ಡ್ರಾಯಿಂಗ್ ನ ಕೊಟ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ನೀವೇನ್ ಅನ್ಕೊಂತೀರಾ ಅಂದ್ರೆ, ಅಯ್ಯೋ ತುಂಬಾ ಡಿಫಿಕಲ್ಟ್ ಇದೆ, ಈಗ ಏನ್ ಮಾಡೋದು, ಯಾವ ತರ ಆನ್ಸರ್ ಮಾಡೋದು ಅಂತ. ಐ ವಿಲ್ ಟೆಲ್ ಯು. ಸಿ, ನೀವು ಈ 4 ಇಮೇಜಸ್ ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ ಹೇಳಿ ನೋಡೋಣ? ನಂಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ಡಾಟ್ಸ್ ಅಲ್ಲಿ ಮೂವಿಂಗ್ ಇದೆ, ಆಮೇಲೆ ಡೈರೆಕ್ಷನ್ ಅವರು ಚೇಂಜ್ ಮಾಡಿದ್ದಾರೆ. ಇಲ್ಲಿ ಮೇಲಿದೆ, ಇಲ್ಲಿ ಡೌನ್ ಸೈಡ್ ಇದೆ, ಇಲ್ಲಿ ಸೈಡ್ ಅಲ್ಲಿ ಇದೆ, ಇಲ್ಲಿ ಡೌನ್ ಅಲ್ಲಿ ಇದೆ. ಕರೆಕ್ಟಾ? ಬಟ್ ನಾವು ನೋಡಿದ್ರೆ ಡೈರೆಕ್ಷನ್ ಅಲ್ಲಿ ದೇರ್ ಇಸ್ ನೋ ಮಚ್ ಡಿಫ್ರೆನ್ಸ್. ಬಟ್ ಏನಂದ್ರೆ ಈ ಡಾಟ್ಸ್ ಇದೆಯಲ್ಲ, ಡಾಟ್ಸ್ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಡಾಟು ಈ ಸ್ಕ್ವೇರ್ ಒಳಗಿದೆ, ಇಲ್ಲೊಂದು ಸಣ್ಣ ಸ್ಕ್ವೇರ್ ಇದೆಯಾ, ಅದ್ರೊಳಗಿದೆ. ಕರೆಕ್ಟಾ? ಇಟ್ ಈಸ್ ಕಂಪ್ಲೀಟ್ಲಿ ಕ್ಲೋಸ್ಡ್. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಡಾಟ್ ಬಂದ್ಬಿಟ್ಟು ಇದು ಸ್ಕ್ವೇರ್ ಒಳಗಿದೆ, ಕಂಪ್ಲೀಟ್ಲಿ ಕ್ಲೋಸ್ಡ್. 4 ಗೆರೆಗಳು ಕ್ಲೋಸ್ ಆಗಿದೆ, ಅಲ್ಲಿ ಏನು ಓಪನ್ ಇಲ್ಲ. ಓಕೆ, ಈ ಡಾಟ್ ನೋಡಿ, ಈ ಡಾಟು ಅಷ್ಟೇ ಕಂಪ್ಲೀಟ್ಲಿ ಕ್ಲೋಸ್ ಆಗಿದೆ. ಓಕೆ, ಪರ್ಫೆಕ್ಟ್. ಈಗ ನೋಡಿ, 3ರಲ್ಲೂ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಸೊ ನೋಡಿ ಎಷ್ಟು ಈಸಿಯಾಗಿ ನಿಮ್ಮನ್ನ ಅವರು ಕನ್ಫ್ಯೂಸ್ ಮಾಡ್ಬಿಡ್ತಾರೆ. ಏನ್ ಕನ್ಫ್ಯೂಸ್ ಆಗ್ತಿರೋ ಅಂದ್ರೆ, ತುಂಬಾ ಕಾಂಪ್ಲಿಕೇಟೆಡ್ ಇದೆ, ತುಂಬಾ ಲೈನ್ ಇದೆ, ಏನ್ ಮಾಡೋದು ಅಂತ ಅನ್ಸುತ್ತೆ. ನಂಗೂ ಅನಿಸ್ತಿತ್ತು ಅವಾಗ. ಬಟ್ ಏನಂದ್ರೆ ಹೇಳಿ, ಟೆಕ್ನಿಕ್. ಸೊ ನೀವು ಎಷ್ಟು ಎಕ್ಸಾಂಪಲ್ಸ್ ನ ಸಾಲ್ವ್ ಮಾಡ್ತಿರಲ್ಲ, ಅಷ್ಟು ನಿಮಗೆ ಅರ್ಥ ಆಗುತ್ತೆ. ಈಗ ಇನಿಷಿಯಲ್ ಇದೆ, ನೆಕ್ಸ್ಟ್ ನಾನು ಇನ್ನು ನಿಮ್ಮ ಹತ್ರನೇ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಇನ್ನು ಕಮಿಂಗ್ ಕ್ಲಾಸಸ್ ಅಲ್ಲಿ ಅವಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಈಗ ನೋಡಿ, ಈ ಎಲ್ಲದರಲ್ಲೂ ಕ್ಲೋಸ್ಡ್ ಅಲ್ಲಿ ಇರಬೇಕಿತ್ತು, ಮೀನ್ಸ್ ಇಲ್ಲಿ ಇರಬೇಕಿತ್ತು ಅದು ಡಾಟ್. ಕರೆಕ್ಟಾ? ಬಟ್ ಏನಾಗಿದೆ ಕ್ವಶನ್, ಅವ್ರು ಏನ್ ಮಾಡಿದಾರೆ ಹೇಳಿ? ಡಾಟ್ ಇಲ್ಲಿ ಹಾಕಿದ್ದಾರೆ. ಕರೆಕ್ಟ್? ಸಿ, ಇಲ್ಲೆಲ್ಲಾದ್ರೂ ಡಾಟ್ ಪ್ರೆಸೆಂಟ್ ಇದೆಯಾ? ಇಲ್ಲ. ಬಟ್ ಅವರು ಇಲ್ಲಿ ಡಾಟ್ ಹಾಕಿದ್ದಾರೆ. ಸೊ ದ ಆನ್ಸರ್ ಇಸ್ ಆಪ್ಷನ್ ನಂಬರ್ 4.
ನೋಡಿ ಎಷ್ಟು ಈಸಿ ಇದೆ, ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೇಕಷ್ಟೇ ಅವರು. ಸೊ ದಟ್ ಈಸ್ ದೇರ್ ಮಲ್ಟಿಪಲ್ ಅಜೆಂಡಾ. ಏನಕ್ಕೆ ಅಂದ್ರೆ ನವೋದಯ ಇಲ್ಲ ಸೈನಿಕಲ್ಲಿ ಜಾಸ್ತಿ ಹುಡುಗರು ಅಡ್ಮಿಷನ್ ಆಗಲ್ಲ, ಬಿಕಾಸ್ ಸೊ ಔಟ್ ಆಫ್ 40,000 50,000 ಎಲ್ಲ ಓನ್ಲಿ ಸೆಲೆಕ್ಟೆಡ್ ಲೈಕ್ 80 ಮೆಂಬರ್ಸ್ ಆರ್ 100 ಮೆಂಬರ್ಸ್ ಓನ್ಲಿ ಗೆಟ್ ಸೆಲೆಕ್ಟೆಡ್. ಸೊ ನವೋದಯ ಅಂತ ಬಂದ್ಬಿಟ್ಟು 80 ಮೆಂಬರ್ಸ್ ಅಷ್ಟೇ ಸೆಲೆಕ್ಟ್ ಮಾಡ್ತಾರೆ. ಓಕೆನಾ? ಸೊ ದ ಕಾಂಪಿಟೇಷನ್ ಇಸ್ ವೆರಿ ಹೈ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಜಸ್ಟ್ ಟ್ರೈ ಟು ಕನ್ಫ್ಯೂಸ್ ಯು ಸ್ಟೂಡೆಂಟ್ಸ್. ಅದರಲ್ಲೂ ನೀವು ವೆನ್ ಯು ಕನ್ಸಿಡರ್ ಫಾರ್ ನವೋದಯ ಅಲ್ಲ, ಯು ನೀಡ್ ಟು ಟೇಕ್ ಅಟ್ ಲೀಸ್ಟ್ 90 to 95 ಮಾರ್ಕ್ಸ್. ಸೊ ದಟ್ ವಿ ವಿಲ್ ಹೆಲ್ಪ್ ಯು, ಡೋಂಟ್ ವರಿ. ಓಕೆ, ಸೊ ದಟ್ ಈಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಈಗ ನೆಕ್ಸ್ಟ್ ವಿಲ್ ಸಾಲ್ವ್ ದ 13th ಕ್ವಶನ್. ಸೊ ಆಲ್ರೆಡಿ ಐ ಹ್ಯಾವ್ ಸಾಲ್ವ್ ದಿಸ್ ಎಸ್ಟರ್ಡೇ. ಏನಿತ್ತು ಹೇಳಿ? ಸೊ ಏನಿತ್ತು ಅಂದ್ರೆ 1993 ಕೇಳಿದ್ದಾರೆ ನೋಡಿ, ಈವನ್ 2017 ಇಲ್ಲ 16 ಅಲ್ಲೂ ಕೇಳಿದ್ದಾರೆ ಸೇಮ್ ಕ್ವಶನ್. ಏನಂದ್ರೆ ಬೇಸ್ಡ್ ಆನ್ ದ ಟೂ ರಿಲೇಟಬಲ್ ಫಿಗರ್ಸ್ ಮೇಲೆ ಕೇಳಿದ್ದಾರೆ. ಯಾವ ತರ ಅಂದ್ರೆ, ಈಗ ನೋಡಿ ಇಲ್ಲಿ ಒಂದು ಸ್ಕ್ವೇರ್ ಇದೆ. ಸ್ಕ್ವೇರ್ಗೆ ಎಷ್ಟು ಸೈಡ್ಸ್ ಇರುತ್ತೆ ಮಕ್ಕಳೇ? ಹೌ ಮೆನಿ ಸೈಡ್ಸ್ ಎ ಸ್ಕ್ವೇರ್ ಹ್ಯಾಸ್? 4 sides. ಕರೆಕ್ಟಾ? ಇಲ್ಲಿ ನೋಡಿ 1 2 3 and 4. ಹೌ ಮಚ್? ಇಟ್ ಈಸ್ 4. ಪರ್ಫೆಕ್ಟ್. ನೆಕ್ಸ್ಟ್ ಒಳಗಡೆ ಏನಿದೆಯಲ್ಲ, ಹೌ ಮೆನಿ ಸೈಡ್ ಎ ಟ್ರಯಾಂಗಲ್ ಹ್ಯಾಸ್? 3 sides. ಕರೆಕ್ಟಾ? ನೋಡಿ, ಅದಕ್ಕೆ ಶೇಪ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಕಂಪ್ಲೀಟ್ ದಿಸ್ ರೀಸನಿಂಗ್ ಡಿಪೆಂಡ್ಸ್ ಆನ್ ಶೇಪ್. ಸೊ ನಿಮಗೆ ಶೇಪೇ ಗೊತ್ತಿಲ್ಲ, ನಾನು ಟ್ರಯಾಂಗಲ್ ಅಂತಿದ್ದೀನಿ, ನೀವು ಅದನ್ನ ಸ್ಕ್ವೇರ್ ಇಮ್ಯಾಜಿನ್ ಮಾಡಿದ್ರೆ ಅಂದ್ರೆ ದ ಕ್ವಶನ್ ವಿಲ್ ಗೋ ರಾಂಗ್. ಸೊ ಅದಕ್ಕೋಸ್ಕರ ಆಲ್ರೆಡಿ ನಾನು ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ ಶೇಪ್ಸ್ ಬಗ್ಗೆ, ನೋಟ್ಸು ಇದೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಈಗ ನೋಡಿ 3 sides ಇದೆ. 4 - 3 ಎಷ್ಟಾಗುತ್ತೆ? 4 - 3 is equals to 1. ಕರೆಕ್ಟಾ? 2 ನ 1. ಸೊ ಇಫ್ someone says 2, then you need to go to doctor. ನಿಮ್ ಮ್ಯಾಥ್ಸ್ ಟೀಚರ್ ಕರೆಕ್ಟಾಗಿ ಹೇಳ್ಕೊಡ್ತಾ ಇಲ್ಲ ನಿಮಗೆ ಸ್ಕೂಲಲ್ಲಿ. ಓಕೆ, ಸೊ ಈಗ ನೆಕ್ಸ್ಟ್ ಟ್ರಯಾಂಗಲ್. ಟ್ರಯಾಂಗಲ್ ಎಷ್ಟು ಸೈಡ್ಸ್ ಇರುತ್ತೆ? ಈಗ ಜಸ್ಟ್ ಹೇಳಿದೆ ನಾನು. ಸೊ ಟ್ರಯಾಂಗಲ್ ಕನ್ಸಿಸ್ಟ್ ಆಫ್ 3 sides. ಕರೆಕ್ಟಾ? 3. ಒಳಗಡೆ ಏನಿದೆ? ಸ್ಕ್ವೇರ್ ಇದೆ. ಸೊ ಸ್ಕ್ವೇರ್ಗೆ ಎಷ್ಟು ಕನ್ಸಿಸ್ಟ್ ಆಗುತ್ತೆ ಸೈಡ್ಸು? 4. ಕರೆಕ್ಟಾ? ಸೊ 3 - 4 ಅಂದ್ರೆ -1. ಸೊ ಈವನ್ ಈಗ -1 ಯಾವ ತರ ಬಂತು ಅಂತ ನೀವು ಕನ್ಫ್ಯೂಸ್ ಆಗ್ತೀರಾ. ಅಲ್ಲ ಸರ್, -1 ಬರುತ್ತಾ ಅಂತ. ಕರೆಕ್ಟಾ? ಸೊ ನಾನು ಅದನ್ನ ಹೇಳ್ತೀನಿ ನೆಕ್ಸ್ಟ್ ನಮ್ದು ಮ್ಯಾಥ್ಸ್ ಕ್ಲಾಸಸ್ ಅಲ್ಲಿ, ನಂಬರ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆನಾ? ಸೊ ರಿಯಲ್ ನಂಬರ್ಸ್ ಅಂದ್ರೆ ಏನು, ಅದಾದ್ಮೇಲೆ ಇಂಟೀಜರ್ಸು, ಆಯ್ತಾ? ಸೊ ನಮ್ ನವೀನ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮಗೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ? 5 sides ಇದೆಯಲ್ಲ, ಪೆಂಟಗನ್. 1 2 3 4 and 5. 5 sides ಇದೆ. ಸೊ ದಟ್ ಈಸ್ ಅ ಪೆಂಟಗನ್. ಪೆಂಟಾ ಅಂದ್ರೆ 5. ಶೇಪ್ಸ್ ಅಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, ಸೊ 5 sides ಇದೆ. ಇಲ್ಲಿ ಎಷ್ಟಿದೆ? ಇಲ್ಲಿ ಬಂದ್ಬಿಟ್ಟು 4 sides ಇದೆ. 5 - 4 is equals to 0 or 1 or 2. ಸೊ 5 - 4 is equals to 1. ಕರೆಕ್ಟಾ? ಪರ್ಫೆಕ್ಟ್. ಸೊ ಈಗ ನೆಕ್ಸ್ಟ್ ನೋಡಿ, ಹೆಕ್ಸಾಗನ್. ಹೆಕ್ಸಾಗನ್ ಅಂದ್ರೆ ಎಷ್ಟು ಸೈಡ್ಸ್ ಮಕ್ಕಳೇ? ಹೆಕ್ಸಾಗನ್ ಅಂದ್ರೆ 7 sides, 8 sides, ಎಷ್ಟು ಸೈಡ್ಸು? ಹೆಕ್ಸಾಗನ್ ಅಂದ್ರೆ 6 sides. 1 2 3 4 5 and 6. 6 sides. ಓಕೆ, 6 sides ಇದೆ. ಸೊ -1 2 3 4 5 ಪೆಂಟಗನ್. ಕರೆಕ್ಟಾ? 6 - 5 equals to 1. ಪರ್ಫೆಕ್ಟ್. ಸೊ ಎಲ್ಲ ಕಾಣಿಸ್ತಾ ಇದೆಯಲ್ಲ ಕರೆಕ್ಟ್ ಆಗಿ? ಸೊ ಏನೋ ಬ್ಲರ್ ಆದ್ರೆ ನಂಗೆ ಹೇಳಿ. ಸೊ ಕಮೆಂಟ್ ಅಲ್ಲಿ ಹಾಕ್ಬೇಕು ನೀವು. ಓಕೆ, ಸೊ ಐ ಕಾಂಟ್ ಸಿ. ಯಾ, ಸೊ 6 - 5 is equals to 1. ಸೊ ವಾಟ್ ಈಸ್ ದ ರೈಟ್ ಆಪ್ಷನ್ ಹಿಯರ್? ಇದರಲ್ಲಿ ಯಾವ್ದು ರೈಟ್ ಆಪ್ಷನ್ ಅಂದ್ರೆ ಆಪ್ಷನ್ 2. ಆಪ್ಷನ್ 2ನೇ ಏನಕ್ಕೆ ರೈಟ್ ಆನ್ಸರ್ ಅಂದ್ರೆ, ನೋಡಿ ಎಲ್ಲದರಲ್ಲೂ ನಾವು ಮೈನಸ್ ಮಾಡಿದ್ರೆ 1 ಬರುತ್ತೆ. ಕರೆಕ್ಟಾ? 1 ಬಂದೇ ಬರುತ್ತೆ. ಬಟ್ ಇದರಲ್ಲಿ ನಮ್ -1 ಏನಕ್ಕೆ ಬರುತ್ತೆ ಅಂದ್ರೆ, ಅವರು ಅದನ್ನ ಕ್ವೆಶ್ಚನ್ ನ ಉಲ್ಟಾ ಕೊಟ್ಟಿದ್ದಾರೆ. ಆಕ್ಚುಲಿ ಸ್ಕ್ವಯರ್ ಹೊರಗಡೆ ಇದ್ದು ಟ್ರಯಾಂಗಲ್ ಒಳಗಡೆ ಇದ್ರೆ 1 ಬರುತ್ತೆ. ಯಾಕಂದ್ರೆ 4 - 3 is equals to 1. ಓಕೆ, ಬಟ್ ಅದನ್ನ ಅವ್ರು ಉಲ್ಟಾ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಯಾ, ನೆಕ್ಸ್ಟ್ ಇದು ನೋಡಿ, ಈ ಕ್ವೆಶ್ಚನ್ ಟ್ರೀ. ಈಗ ದೇರ್ ಇಸ್ ಅ ಟ್ವಿಸ್ಟ್. ಏನಂದ್ರೆ ನೋಡಿ, ನಾನು ಆಲ್ರೆಡಿ ನಾವು ಕ್ವಶನ್ ನಂಬರ್ 5 ಮಾಡಿದ್ವಿ. ಕ್ವಶನ್ ನಂಬರ್ 5 ಸೇಮ್ ಸಿಮಿಲರ್ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಗೊತ್ತಾ ನಿಮ್ಗೆ? ನಿಮ್ಗೆ ಒಂದು ಜಸ್ಟ್ ಆಲ್ಫಾಬೆಟ್ ನ ಚೇಂಜ್ ಮಾಡಿರ್ತಾರೆ. ಯು ನೀಡ್ ಟು ಐಡೆಂಟಿಫೈ ಎಲ್ಲಿ ಚೇಂಜ್ ಆಗಿದೆ ಅಂತ. ಇಲ್ಲಿ ನೋಡಿ, ಈಗ TRIE ಟ್ರೀ ಇದೆ. ಕರೆಕ್ಟಾ? ಸೊ ಇಲ್ಲಿ ನೋಡಿ TREE, ಇಲ್ಲೂ ಟ್ರೀ ಇದೆ. ಕರೆಕ್ಟಾ? ಸೊ ಸಿ TREE
ಇ ಅಂಡ್ ಇ. ಟ್ರೀ ಇಲ್ಲಿ TREE. ಸೊ ಎರಡೂ ಸೇಮ್ ಇದೆ. ಪರ್ಫೆಕ್ಟ್. ಈಗ ಇವೆರಡರಲ್ಲಿ ಒಂದು ಚೇಂಜ್ ಇದೆ. ಸೊ ಅದನ್ನ ನಾವು ಚೆಕ್ ಮಾಡಬೇಕು. ಯಾವುದು? ಇಲ್ಲಿ ನೋಡಿ, ಇಲ್ಲಿ ಟಿ ಇದೆ, ಟಿ. ಆರ್ ಇದೆ, ಆರ್. ಇ ಇ ಅಂಡ್ ಇ ಇ. ಸೊ ಟ್ರೀ, TREE, ಟ್ರೀ. ಓಕೆ. ಸೊ ನೆಕ್ಸ್ಟ್ ಈ ಕ್ವೆಶ್ಚನ್, ಆಪ್ಷನ್ 4, ಟಿ, ಆರ್, ಇ ಮತ್ತೆ ಟಿ ಬಂದಿದೆ, ಟ್ರೆಟ್ ಬಂದಿದೆ. ಟ್ರೆಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಮೂರಲ್ಲೂ ಐಡೆಂಟಿಫೈ ಮಾಡಿದೇನು ಹೇಳಿ, ಟ್ರೀನ ಐಡೆಂಟಿಫೈ ಮಾಡಿದೀವಿ, TREE, ಟ್ರೀ. ಓಕೆ. ಬಟ್ ಇದರಲ್ಲಿ TRET ಆಗಿದೆ, ಟಿ. ಓಕೆನಾ? ಸೊ ದಟ್ಸ್ ವೈ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಪರ್ಫೆಕ್ಟ್. ನೆಕ್ಸ್ಟ್, ಸೊ ಕಾಣಿಸ್ಲಿಲ್ಲ ಅಂದ್ರೆ ಹೇಳ್ಬೇಕು. ಓಕೆ. ಸೊ ಐ ಬಿಲೀವ್ ಕಾಣಿಸ್ತಾ ಇದೆ ಕರೆಕ್ಟ್ ಆಗಿ. ಓಕೆ. ಸೊ ಈವನ್ ಮಕ್ಕಳೇ, ನಾನು ಇದು ಕ್ಲಾಸ್ ನೋಟ್ಸ್ ಹಾಕ್ತೀನಿ. ನೀವು ನೋಟ್ಸ್ ಅಲ್ಲಿ ನಿಮಗೆ ಈಸಿಲಿ ಐಡೆಂಟಿಫೈ ಮಾಡ್ಬೋದು ನೀವು. ಓಕೆನಾ? ಸೊ ಒಂದೊಂದ್ಸಲಿ ಬ್ಲರ್ ಕಾಣಿಸುತ್ತೆ ನಿಮಗೆ, ನಾನು ನೋಟ್ಸ್ ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ರಿವಿಷನ್ ಮಾಡ್ಬೇಕಾದ್ರೆ ನೋಟ್ಸ್ನ ನೋಡಿ. ಓಕೆ. ಸೊ ಈಗ ನೆಕ್ಸ್ಟ್ ಈ ಕ್ವೆಶ್ಚನ್ ನೋಡಿ, ಕ್ವೆಶ್ಚನ್ ನಂಬರ್ 7, 1995 ಕೇಳಿದರೆ. ಸೊ ಫಸ್ಟ್ ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡೋಣ. ಓಕೆ. ಸೊ ನೆಕ್ಸ್ಟ್ ಇನ್ನೂ ಎಕ್ಸಾಂಪಲ್ಸ್ ಇದೆ, ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಎಕ್ಸಾಂಪಲ್ಸ್ ಸಾಲ್ವ್ ಮಾಡೋಣ. ಓಕೆ. ಸೊ ಈಗ ಬಂದ್ಬಿಟ್ಟು ಏನಿದೆ ಇಲ್ಲಿ, ಒಂದು ಸ್ಕ್ವಯರ್ ಇದೆ, ಒಂದು 2 ಆಂಟಿನಾ ಹಾಕ್ಬಿಟ್ಟಿದ್ದಾರೆ ಟಿವಿ ತರ. ಸೊ 2 ಆಂಟಿನಾಸ್. ಪರ್ಫೆಕ್ಟ್. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಟ್ರಯಾಂಗಲ್ ಇದೆ, 3 ಆಂಟಿನಾಸ್ ಹಾಕಿದ್ದಾರೆ. ಕರೆಕ್ಟಾ? ಇಟ್ ಮೀನ್ಸ್ ಏನಂದ್ರೆ ಇಲ್ಲಿ ಟ್ರಯಾಂಗಲ್ ಹ್ಯಾಸ್ 3 ಸೈಡ್ಸ್. ಸೊ ಅದಕ್ಕೆ ನಾನು 3 ಆಂಟಿನಾಸ್ ತೋರಿಸ್ತಾ ಇದ್ದೀನಿ ಅಂತ. ಓಕೆನಾ? 3 3. ಪರ್ಫೆಕ್ಟ್. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಸ್ಕ್ವಯರ್ ಹ್ಯಾಸ್ 4 ಸೈಡ್ಸ್. ಎಷ್ಟಿದೆ? 4 ಸೈಡ್ಸ್ ಇದೆ. ಇಲ್ಲಿ 1 2 3 ಅಂಡ್ 4. ಇಲ್ಲೂ 4 ತೋರಿಸ್ತಾ ಇದ್ದಾರೆ. 4 ಲೈನ್ಸ್ ನ ಜಾಯಿನ್ ಮಾಡಿದ್ದಾರೆ ಆಂಟಿನಾ ತರ. ಟಿವಿ ಆಂಟಿನಾ ಬರ್ತಿತ್ತಲ್ಲ ಸಣ್ಣ ಹುಡುಗರು ಇದ್ದಾಗ. ಸೊ ಈವನ್ ನಿಮ್ ರಿಮೋಟ್ ಕಾರಲ್ಲೆಲ್ಲ ಆಂಟಿನಾಸ್ ಬರುತ್ತೆ, ಆ ತರ 4 ಆಂಟಿನಾಸ್ ಹಾಕಿದ್ದಾರೆ. ಓಕೆನಾ? ನೈಸ್. ನೆಕ್ಸ್ಟ್ 1 2 3 4 ಅಂಡ್ 5 ಸೈಡ್ಸ್ ಇದೆ. ಓಕೆನಾ? ಸೊ 5 ಸೈಡ್ಸ್, 1 2 3 4 5 ಆಂಟಿನಾಸ್ ಆರ್ 5 ಸ್ಟ್ರೇಟ್ ಲೈನ್ಸ್ ನ ಹಾಕಿದ್ದಾರೆ. ಸೊ ನೀವೀಗ ಏನ್ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ, ಆಪ್ಷನ್ 1 ಅಲ್ಲಿ 4 ಸೈಡ್ಸ್ ಇದೆ, ಸ್ಕ್ವಯರ್ಗೆ 4 ಸೈಡ್ ಇರುತ್ತೆ. ಕರೆಕ್ಟಾ? ಬಟ್ ಅವ್ರು ಏನ್ ಮಾಡಿದ್ದಾರೆ, 2 ಲೈನ್ ಜೋಡಿಸಿದ್ದಾರೆ. ಸೊ ವೆನ್ ಯು ಸಿ ಎವ್ರಿಥಿಂಗ್ ಈಸ್ ಈಕ್ವಲ್, ಅಂದ್ರೆ ಎಲ್ಲದೂ ಈಕ್ವಲ್ ಇದೆ. 3ಕ್ಕೆ 3 ಇದೆ, 4ಕ್ಕೆ 4 ಇದೆ, 5ಕ್ಕೆ 5 ಇದೆ. ಆಯ್ತಾ? ಬಟ್ ಇಲ್ಲಿ ನೋಡಿ, ಆಪ್ಷನ್ 1 ಅಲ್ಲಿ ಏನಾಗಿದೆ, ಆಪ್ಷನ್ 1 ಅಲ್ಲಿ 4ಕ್ಕೆ 4 ಕೊಡೋದ್ರು ಬಿಟ್ಟು 2 ಲೈನ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಓಕೆ. ಸೊ ದಟ್ಸ್ ವೈ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು ನಂಗೆ. ಸೊ ಏನಾದ್ರು ಸೌಂಡ್ ಇಶ್ಯೂ ಇದ್ರೆ ಎಲ್ಲ ಹೇಳ್ಬೇಕು, ಸೊ ದಟ್ ಯು ನೋ ಐಲ್ ಚೆಕ್. ಸೊ ನೆಕ್ಸ್ಟ್ ಈ ಕ್ವೆಶ್ಚನ್ ಮಾಡೋಣ. ನೋಡಿ, ಈ ಕ್ವೆಶ್ಚನ್ ತುಂಬಾ ನೀವು ನೋಡಿದ ತಕ್ಷಣ ಆನ್ಸರ್ ಮಾಡ್ಬಿಡ್ಬೇಕು. ಸಿ, ಎಕ್ಸಾಮ್ ಅಲ್ಲಿ ನೀವು ಲಾಜಿಕಲ್ ರೀಸನ್ಗೆ ಜಾಸ್ತಿ ಟೈಮ್ ಕೊಡಬಾರ್ದು. ಯಾಕೆ ಅಂದ್ರೆ ಮ್ಯಾಥಮೆಟಿಕ್ಸ್ ಒಂದ್ ಸ್ವಲ್ಪ ನೀವು ಕ್ಯಾಲ್ಕುಲೇಟ್ ಮಾಡೋದಿರುತ್ತೆ. ಲಾಜಿಕಲ್ ರೀಸನಿಂಗ್ ಹೆಂಗೆ ಅಂದ್ರೆ, ನೀವು 1 ಸೆಕೆಂಡ್ ಅಲ್ಲಿ ನೋಡಿದ್ರೆ ಫ್ಲಾಶ್ ಆಗ್ಬಿಡ್ಬೇಕು, ಓಕೆ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ. ಈಗ ನೋಡಿ, ನಂಗೆ ಆಯ್ತು ಏನಂದ್ರೆ, ನಾನು ನೋಡಿದ ತಕ್ಷಣ ಹೇಳ್ತೀನಿ ಆಪ್ಷನ್ 4 ಇಸ್ ದ ರೈಟ್ ಆಪ್ಷನ್ ಅಂತ. ಯಾಕೆ ಅಂದ್ರೆ, ಸಿ, ನೀವು ಇಮೇಜಸ್ ನ ನೋಡ್ತೀರಾ, 4 ಇಮೇಜಸ್ ಇದೆ, 4 ಚಿತ್ರಗಳನ್ನ ಕೊಟ್ಟಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗ್ಬೇಕು ಇದ್ರಲ್ಲಿ ಯಾವ್ದೋ ಒಂದು ಚೆನ್ನಾಗಿ ಅಂದ್ರೆ 3 ಫಿಟ್ ಆಗ್ತಿಲ್ಲಲ್ಲ ಅಂತ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಅದರಲ್ಲಿ ಈ ತರ ಇಮೇಜ್ ಇದೆ. ಓಕೆನಾ? ಸೊ ಸೇಮ್ ಇಮೇಜ್ ಇದ್ರಲ್ಲೂ ಇದೆ, ಸೇಮ್ ಇಮೇಜ್ ಇದ್ರಲ್ಲೂ ಇದೆ. 3ರಲ್ಲೂ ಸಿಮಿಲರ್ ಇಮೇಜ್ ಇದೆ, ಅಂದ್ರೆ 3ರಲ್ಲೂ ಸೇಮ್ ಆಕಾರಗಳನ್ನ ಕೊಟ್ಟಿದ್ದಾರೆ, ಚಿತ್ರಗಳನ್ನ ಕೊಟ್ಟಿದ್ದಾರೆ. ಬಟ್ ಅವ್ರು ಏನ್ ಮಾಡಿದ್ದಾರೆ, 4ರಲ್ಲಿ ಸೇಮ್ ಕೊಟ್ಟಿಲ್ಲ, ಈಕ್ವಲ್ ಆಗಿ ಅವರು ಅದನ್ನ ಡಿವೈಡ್ ಮಾಡಿದ್ದಾರೆ. ಓಕೆ. ಸೊ ದಟ್ಸ್ ವೈ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ, ನೋಡಿದ್ರೆ ಕಾಣಿಸ್ಬಿಡುತ್ತೆ ನಿಮಗೆ. ಒಂದಷ್ಟು ಆಪ್ಷನ್ಸ್ ಅಂತೂ ನೀವು ನೋಡಿದ್ರೆ ಆನ್ಸರ್ ಮಾಡ್ಬಿಡ್ಬೇಕು. ಓಕೆ. ಒಂದಷ್ಟು ಹೆಂಗೆ ಅಂದ್ರೆ, ಈ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು, ನಂಬರ್ ಆಫ್ ಲೈನ್ಸ್ ಎಷ್ಟಿದೆ ಆ ತರ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8 ಮಾಡೋಣ. ಸೊ ದಿಸ್ ಈಸ್ ಆಕ್ಚುಲಿ ಏನಂದ್ರೆ, ನೀವು ನೆಕ್ಸ್ಟ್ ಎಕ್ಸಾಂಪಲ್ಸ್ ಇದೆ. ಸೊ ನಾನು ಇನ್ನು ಮುಂದೆ ಎಕ್ಸಾಂಪಲ್ಸ್ ತರ್ತೀನಿ, ಅವಾಗ ನಾನು ಪೋಲ್ ಹಾಕ್ತೀನಿ, ಯು ನೀಡ್ ಟು ಆನ್ಸರ್, ಸೊ ಐ ವಿಲ್ ನಾಟ್ ಆನ್ಸರ್. ಸೊ ದಿಸ್ ಈಸ್ ಆಕ್ಚುಲಿ ಫಾರ್ ಯುವರ್ ಟ್ರೈನಿಂಗ್, ಅಂದ್ರೆ ನಿಮಗೆ ಗ್ರಾಸ್ಪ್ ಆಗ್ಬೇಕಲ್ಲ. ಆಡ್ ಮ್ಯಾನ್ ಔಟ್ ಅಂದ್ರೆ ನಿಮಗೆ ಗೊತ್ತಿರಲ್ಲ, ಸಡನ್ ಆಗಿ ನಾನು ಏನೋ ಚಿತ್ರ ತೋರಿಸ್ಬಿಟ್ಟು ಏನೋ ಲೈನ್ ಹೇಳ್ತಾ ಇದ್ದೀನಿ, ಏನೋ ಸ್ಕ್ವೇರ್ ಹೇಳ್ತಾ ಇದ್ದೀನಿ ಅಂತ ಅನಿಸ್ಬಾರ್ದು. ಸೊ ಅದಕ್ಕೋಸ್ಕರ ಅಟ್ ಲೀಸ್ಟ್ ಐ ಸಾಲ್ವ್ 100 ಕ್ವೆಶ್ಚನ್ಸ್. ಸೊ 100 ಕ್ವೆಶ್ಚನ್ಸ್ ಆದ್ಮೇಲೆ ಐ ಗಿವ್ ಯು 50 ಫಾರ್ ಹೋಮ್ ವರ್ಕ್, ನೀವು ಅದನ್ನ ಸಬ್ಮಿಟ್ ಮಾಡ್ಬೇಕು ನನಗೆ. ಸೊ ವಿ ವಿಲ್ ಎವ್ಯಾಲ್ಯೂಯೇಟ್. ಅದಾದ್ಮೇಲೆ ಒಂದಿನ ಕ್ಲಾಸ್ ಅಲ್ಲಿ ವಿ ವಿಲ್ ಡಿಸ್ಕಸ್ ದ ಹೋಲ್ ಕಾನ್ಸೆಪ್ಟ್. ಓಕೆ. ಸೊ ಈಗ ನೋಡಿ,
ಸೊ ಇದ್ರಲ್ಲಿ ನೋಡಿ ಲೈನ್ಸ್ ಆ ತರ ಇದೆ. ಸೊ ನೀವು ಇದನ್ನ ನೋಡ್ಬಿಟ್ರೆ ಏನ್ ಅನ್ಸುತ್ತೆ ಅಂದ್ರೆ ಓ ತುಂಬಾ ಕಾಂಪ್ಲಿಕೇಟೆಡ್ ಇದೆ, ಆರೋ ಮಾರ್ಕ್ ಎಲ್ಲ ಕೊಟ್ಟಿದ್ದಾರೆ, ಯಾವ ಆರೋ ಮಾರ್ಕ್ ಯಾವ ಹೋಗುತ್ತೆ ಅಂತ ಎಲ್ಲ ಅನ್ಸುತ್ತೆ. ಸೊ ಈಗ ನೋಡಿ ನಿಮಗೆ ಏನ್ ಅನಿಸ್ತಾ ಇದೆ ಈಗ 1 2 3 4 ಆಪ್ಷನ್ ಅಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ಯಾವ್ದಿರ್ಬೋದು? ಸೊ ಏನಂದ್ರೆ ನಂಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಆರೋ ಮಾರ್ಕ್ ಎಲ್ಲ ಆಪ್ಷನ್ ಅಲ್ಲೂ ಒಂದೇ ಡೈರೆಕ್ಷನ್ಗೆ ಹೋಗ್ತಿದೆ. ಕರೆಕ್ಟಾ? ಒಂದೇ ಡೈರೆಕ್ಷನ್ಗೆ ಹೋಗ್ತಿದೆ. ಸೊ ಆರೋ ಮಾರ್ಕಿಂದ ಏನು ಪ್ರಾಬ್ಲಮ್ ಇರಲ್ಲ, ಆಡ್ ಮ್ಯಾನ್ ಔಟ್ ಅಲ್ಲಿ ಅದು ಸೆಟಪ್ ಆಗಲ್ಲ. ಓಕೆನಾ? ಸೊ ನೆಕ್ಸ್ಟ್ ಇದೇನ್ ಸ್ಕ್ವೇರ್ ಲೈನ್ ಇದೆ. ಓಕೆ, ಸೊ ಇದ್ರದ್ದು ಏನು ಇಶ್ಯೂ ಇಲ್ಲ. ಯಾಕೆ ಅಂದ್ರೆ ಎಲ್ಲ ಸೇಮ್ ಇದೆ. ಯಾವ್ದಾದ್ರು ಚೇಂಜ್ ಅನಿಸ್ತಾ ಇದೆಯಾ ನಿಮಗೆ? ಸೊ ಏನು ಚೇಂಜಸ್ ಇಲ್ಲ. ಈಗ ಫೈನಲಿ ಗೇಮ್ ಏನಕ್ಕೆ ಬರುತ್ತೆ ಅಂದ್ರೆ ಡಾಟ್ಸ್ ಮೇಲೆ ಬರುತ್ತೆ. ಕರೆಕ್ಟಾ? ಸೊ ಡಾಟ್ಸ್ ಅಷ್ಟೇ ಚೇಂಜ್ ಆಗ್ತಾ ಇದೆ, ಇಲ್ಲಿದೆ. ಕರೆಕ್ಟ್? ಸೊ ಈಗ ನೋಡಿ ಡಾಟ್ಸ್ ಇಲ್ಲಿದೆ. ಎಷ್ಟು ಡಾಟ್ಸ್ ಇದೆ? 2 ಡಾಟ್ಸ್ ಇದೆ. ಎಷ್ಟಿದೆ? 2 ಡಾಟ್ಸ್ ಇದೆ. ಓಕೆ, ಸೊ ಇದರಲ್ಲಿ 2 ಡಾಟ್ಸ್ ಇದೆ. 2 ಡಾಟ್ಗಳನ್ನ ನಾವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ 2 ಡಾಟ್ಗಳನ್ನ ನಾವು ನೋಡ್ಬೋದು. ಓಕೆ, ಸೊ ಈಗ ಆಪ್ಷನ್ 2 ನೋಡಿ 1 2 ಅಂಡ್ 3 ಎಷ್ಟಿದೆ? 3 ಡಾಟ್ಸ್ ಇದೆ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಏನಕ್ಕೆ ಅಂದ್ರೆ ಡಾಟ್ಸ್, ನಂಬರ್ ಆಫ್ ಡಾಟ್ಸ್ ಜಾಸ್ತಿ ಇದೆ, ಅಂದ್ರೆ ಚುಕ್ಕಿಗಳನ್ನ ಜಾಸ್ತಿ ಕೊಟ್ಟಿದ್ದಾರೆ ಅಷ್ಟೇ. ನೋಡಿ, ಸೊ ಫಸ್ಟ್ಗೆ ನೀವು ಐಡೆಂಟಿಫೈ ಮಾಡಬೇಕು. ನಿಮ್ಗೆ ಒಂದೊಂದ್ಸಲಿ ಕನ್ಫ್ಯೂಸ್ ಆಗುತ್ತೆ, ಓಕೆ ಈ ತರನು ಮಾಡ್ಬೋದಲ್ಲ ಅಂತ. ಸೊ ಅದನ್ನ ಫಸ್ಟ್ ಟ್ರೈ ಮಾಡಿ. ಅದು ಆಯ್ತು ಅಂದ್ರೆ ಮೇ ಬಿ ದಟ್ ಇಸ್ ದ ರೈಟ್ ಆನ್ಸರ್. ಓಕೆ, ಅದಾಗ್ಲಿಲ್ಲ ಅಂದ್ರೆ ದೆನ್ ನಿಮಗೆ ಗೊತ್ತಾಗುತ್ತೆ ಓಕೆ ಇದರಲ್ಲಿ ಇನ್ನೂ ಏನೇನು ಆಪ್ಷನ್ಸ್ ಬರ್ಬೋದು ಅಂತ. ನೋಡಿ, ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಲೈನ್ಸ್ ಕೊಟ್ಟಿದ್ದಾರೆ, ಡಾಟ್ಸ್ ಕೊಟ್ಟಿದ್ದಾರೆ, ಅವರು ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ, ಬಟ್ ನೀವು ಕನ್ಫ್ಯೂಸ್ ಆಗ್ಬಾರ್ದು ಅಷ್ಟೇ. ಓಕೆ, ಸೊ ಇದು ನೋಡಿ ಸಿಂಪಲ್. ಇದರಲ್ಲೂ ಏನಂದ್ರೆ ಇಲ್ಲಿ ಸ್ಕ್ವೇರ್ ಕೊಟ್ಟಿದ್ದಾರೆ. ಸ್ಕ್ವೇರ್ ಎಷ್ಟಪ್ಪ ಸೈಡ್ಸ್? ಅದಕ್ಕೆ ಶೇಪ್ಸ್ ನಿಮಗೆ ಫಸ್ಟಿಗೆ ನಾನು ಕ್ಲಾಸಲ್ಲಿ ಏನಕ್ಕೆ ಹೇಳ್ಕೊಟ್ಟೆ ಅಂದ್ರೆ ಎಲ್ಲ ಕಂಪ್ಲೀಟ್ ರೀಸನಿಂಗ್ ಡಿಪೆಂಡ್ಸ್ ಆನ್ ಶೇಪ್ಸ್. ಸ್ಕ್ವೇರ್ ಅಂತ ಗೊತ್ತಿಲ್ಲ ಅಂದ್ರೆ ನಿಮಗೆ ದೆನ್ ಯು ಕಾಂಟ್ ಸಾಲ್ವ್ ದ ಆನ್ಸರ್. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ಶೇಪ್ಸ್ನ ಕರೆಕ್ಟಾಗಿ ಕ್ಲಾಸ್ ಕೇಳಬೇಕು. ಓಕೆ, ಸೊ ಈಗ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? 4 ಸೈಡ್ಸ್ ಇರುತ್ತೆ, ಅಂದ್ರೆ 4 ಸೈಡ್ಸ್ ಇರುತ್ತೆ. ಓಕೆ, ಸೊ ಇದು ನೋಡಿ ಪ್ಯಾರಲಲಿಯೋಗ್ರಾಮ್ ಅಂತೀವಿ. ಏನ್ ಹೇಳಿ ಇದು? ಓಕೆ, ಒಂದ್ ಸೆಕೆಂಡ್. ಇದು ಬಂದ್ಬಿಟ್ಟು PARALLELOGRAM ಪ್ಯಾರಲಲಿಯೋಗ್ರಾಮ್ ಅಂತ ಕರಿತೀವಿ. ಸೊ ಪ್ಯಾರಲಲಿಯೋಗ್ರಾಮ್ ಸರ್ ನೀವು ಹೇಳೇ ಇಲ್ಲಲ್ಲ ಶೇಪ್ಸ್ ಅಲ್ಲಿ ಅಂತ ನೀವೀಗ ಕ್ವಶನ್ ಕೇಳ್ತೀರಾ. ಓಕೆನಾ? ಸೊ ನೋಡಿ ನಾನು ಈಗ ಹೇಳ್ತಾ ಇದ್ದೀನಿ. ಸೊ ಪ್ಯಾರಲಲಿಯೋಗ್ರಾಮ್ ಅಂದ್ರೆ ಸಿಮಿಲರ್ ಲೈಕ್ ಸ್ಕ್ವೇರ್ ಮತ್ತೆ ರೆಕ್ಟ್ಯಾಂಗಲ್. ಸೊ ಸ್ಕ್ವೇರ್ಗೂ 4 ಸೈಡ್ ಇರುತ್ತೆ. ಕರೆಕ್ಟಾ? ಎಷ್ಟಿದೆ? 1 2 3 ಅಂಡ್ 4 4 ಸೈಡ್ಸ್ ಇದೆ. ನೆಕ್ಸ್ಟ್ ರೆಕ್ಟ್ಯಾಂಗಲ್ಗೂ 4 ಸೈಡ್ಸ್ ಇದೆ. ಸ್ಕ್ವೇರ್ಗೂ ರೆಕ್ಟ್ಯಾಂಗಲ್ಗೂ 4 ಸೈಡ್ಸ್ ಇದೆ. ನಿಮಗೆ ಅದು ಡಿಫ್ರೆನ್ಸ್ ಗೊತ್ತು. ನಾವು ಇದನ್ನ ಸ್ಕ್ವೇರ್ ಅಂತಾನೆ ಏನಕ್ಕೆ ಹೇಳ್ತೀವಿ, ಇದನ್ನ ರೆಕ್ಟ್ಯಾಂಗಲ್ ಅಂತಾನೆ ಏನಕ್ಕೆ ಹೇಳ್ತೀವಿ? ಏನಕ್ಕೆ ಅಂದ್ರೆ ಸ್ಕ್ವೇರ್ ಅಲ್ಲಿ ಎಲ್ಲಾ ಲೈನ್ಸು ಸೈಡ್ಸು ಈಕ್ವಲ್ ಇರುತ್ತೆ. ಓಕೆನಾ? ಸೊ ರೆಕ್ಟ್ಯಾಂಗಲ್ ಅಲ್ಲಿ 2 ಸೈಡ್ ಈಕ್ವಲ್ ಇರುತ್ತೆ, 2 ಸೈಡ್ ಅನ್ಈಕ್ವಲ್ ಇರುತ್ತೆ. ಸೊ ನೆಕ್ಸ್ಟ್ ಇದು ಬರುತ್ತೆ. ಇದರಲ್ಲಿ ಸರ್ ಎಲ್ಲಾ ಸೈಡ್ ಈಕ್ವಲ್ ಇದೆಯಲ್ಲ, ಮತ್ತೆ ಅಂದ್ರೂ ಇದಕ್ಕೆ ಪ್ಯಾರಲಲಿಯೋಗ್ರಾಮ್ ಅಂತೀವಿ, ಏನಕ್ಕೆ ಸ್ಕ್ವೇರ್ ಅನ್ನಲ್ಲ ಅಂದ್ರೆ ನೋಡಿ ಸ್ಕ್ವೇರ್ ಯಾವತ್ತೂ ಸ್ಟ್ರೇಟ್ ಇರುತ್ತೆ, ಸೀದಾ ಇರುತ್ತೆ. ಈಗ ಸೀದಾ ಇದೆ, ಕರೆಕ್ಟಾ? ಬಟ್ ಪ್ಯಾರಲಲಿಯೋಗ್ರಾಮ್ ನೋಡಿ ಸೀದಾ ಇಲ್ಲ. ಇದು ಸೀದಾ ಇದ್ದಿದ್ರೆ ಅದು ಸ್ಕ್ವೇರ್ ಆಗ್ಬಿಡ್ತಿತ್ತು. ಬಟ್ ಅದೇನಾಗಿದೆ? ಅದು ಬಂದ್ಬಿಟ್ಟು ಸ್ವಲ್ಪ ಬಾಗಿದೆ. ಸೊ ಇದೇನ್ ಬಾಗಿರುತ್ತಲ್ಲ ಲೈನು, ಸೊ ನಾವ್ ಅದನ್ನ ಪ್ಯಾರಲಲಿಯೋಗ್ರಾಮ್ ಅಂತೀವಿ. ಸೊ ಪ್ಯಾರಲಲಿಯೋಗ್ರಾಮ್ ಅಲ್ಲೂ 4 ಸೈಡ್ ಇರುತ್ತೆ, 1 2 3 ಅಂಡ್ 4. ಓಕೆನಾ? ಸೊ 4 ಸೈಡ್ಸ್, ಇದ್ರ 3ಅಲ್ಲೂ 4 ಸೈಡ್ ಇರುತ್ತೆ. ಬಟ್ 4ನೇ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ? ಸೊ 4ನೇ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಟ್ರಯಾಂಗಲ್ ಅಂತ ಕೊಟ್ಟಿದ್ದಾರೆ. ಸೊ ಟ್ರಯಾಂಗಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ ಮಕ್ಕಳೇ? ಸೊ 1 2 ಅಂಡ್ 3 ಸೈಡ್ಸ್ ಇರುತ್ತೆ. ಓಕೆ, ಸೊ ದಟ್ಸ್ ವೈ ಆಪ್ಷನ್ 4 ಇದೆಯಲ್ಲ ದಟ್ ಈಸ್ ದ ರೈಟ್ ಆನ್ಸರ್. ಸೊ ನೋಡಿ, ಆಡ್ ಮ್ಯಾನ್ ಔಟ್ ಅಲ್ಲಿ ಬರೀ ಸೈಡ್ಸ್ ಮೇಲೆ ನಿಮಗೆ ಜಾಸ್ತಿ ಕ್ವಶನ್ ಕೇಳೋದು. ಸೊ ಅದಕ್ಕೋಸ್ಕರ ನೀವು ಶೇಪ್ಸ್ ನ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕು. ಈವನ್ ನಿಮ್ಗೆ ಏನಾದ್ರು ಡೌಟ್ ಬಂತಂದ್ರೆ ಜಸ್ಟ್ ಗಿವ್ ಮಿ ಅ ಕಾಲ್, ಇಲ್ಲ ಅಂದ್ರೆ ಫೋನ್ ಮಾಡ್ಬೋದು, ಇಲ್ಲ ಅಂದ್ರೆ ಚಾಟ್ ಅಲ್ಲಿ ನೀವು ಆಪ್ಷನ್ ಆಗ್ಬೋದು. ಸೊ ನಾನು ಅದನ್ನ ಆನ್ಸರ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ರು ನಂಗೆ ಕೇಳಬೇಕು ನೀವು. ಓಕೆನಾ? ಸೊ ನೀವು ಡೌಟ್ಸ್ ಬಂದ್ರು ಕೇಳ್ದಲ್ಲ ಇದ್ರೆ ದೆನ್ ನೋಡಿ ಆತರ ಮಾಡಬಾರ್ದು. ಒಳ್ಳೆ ಮಕ್ಕಳು ಯಾವತ್ತೂ ಡೌಟ್ಸ್ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದಿದೆ 1 2 3 4 ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇದನ್ನ ನೋಡಿದ್ರೆ ಅನಿಸ್ಬಿಡ್ಬೇಕು ನಿಮಗೆ ಆನ್ಸರ್ ಯಾವುದು ಅಂತ. ನಂಗೆ ಏನ್ ಅನಿಸ್ತಿದೆ ಅಂದ್ರೆ ಎಲ್ಲಾದ್ರಲ್ಲೂ ಆರೋ ಮಾರ್ಕು ಡಾಟು ಇದು ಕೊಟ್ಟಿದ್ದಾರೆ, ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಇದರಲ್ಲಿ ಆರೋ ಚಿಹ್ನೆಗಳನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದರಲ್ಲಿ ಡಾಟ್ಸ್ ಕೊಟ್ಟಿದ್ದಾರೆ, 1 2 3 ಅಂಡ್ 4 ಡಾಟ್ಸ್ ಕೊಟ್ಟಿದ್ದಾರೆ. ಬಟ್ ಇದೇನಿದು, ಇದು ಲೈನ್ ಕೊಟ್ಬಿಟ್ಟಿದಾರಲ್ಲ ಅಂತ. ಕರೆಕ್ಟಾ? ಸಿ ಅಷ್ಟೇ, ತುಂಬಾ ಈಸಿ ಇದನ್ನ ಫೈಂಡ್ ಔಟ್ ಮಾಡೋದು. ನೀವು ನೋಡಿದ್ರೆ ಒಂದಷ್ಟು ನಿಮಗೆ ಗೊತ್ತಾಗ್ಬಿಡ್ಬೇಕು ಯಾವ್ದು ಆನ್ಸರು ಅಂತ. ಸೊ ಆನ್ಸರ್ ಏನ್ ಹೇಳಿ? ಆಪ್ಷನ್ 4. ಯಾಕೆ ಅಂದ್ರೆ ಇವೆಲ್ಲ ಸ್ಟ್ರೇಟ್ ಲೈನು, ಅಂದ್ರೆ ಒಂದು ಸೀದಾ ಲೈನ್ ಇದೆ. ಓಕೆ, ಇಲ್ಲಿ ನೋಡಿ ಎಲ್ಲಾದ್ರಲ್ಲೂ ಸೀದಾ ಲೈನ್ ಇದೆ, ಬಟ್ ಇದರಲ್ಲಿ ಕರ್ವ್ ಇದೆ ಅಷ್ಟೇ. ಸಾಲ್ಡ್ ಎಷ್ಟು ಸೆಕೆಂಡ್ ತಗೊಂತು? ಒಂದು 10 ಸೆಕೆಂಡ್ಸ್ ತಗೊಂತ. ನೀವು ಎಕ್ಸಾಮ್ ಅಲ್ಲಿ ಎಷ್ಟು ಟೈಮ್ ಉಳಿಸ್ತಿರಲ್ಲ ಅಷ್ಟು ನೀವು ಬೇರೆ ಕ್ವಶನ್ಸ್ನ ಮಾಡ್ಬೋದು. ಯಾವ್ದು ಡಿಫಿಕಲ್ಟ್ ಇರುತ್ತಲ್ಲ ಅದಕ್ಕೆ ತುಂಬಾ ಟೈಮ್ ಬೇಕು. ಸೊ ಅದಕ್ಕಿಂತ ಕ್ವಶನ್ ನೀವು ಬೇಗ ಮಾಡ್ಬಿಡ್ಬೇಕು. ಓಕೆ, ಸೊ ಪರ್ಫೆಕ್ಟ್, ಗೊತ್ತಾಯ್ತಲ್ಲ? ಈಗ ನೆಕ್ಸ್ಟ್ ಇದು ನೋಡಿ, ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಏನ್ ಹೇಳುತ್ತೆ ಅಂದ್ರೆ, ನೋಡಿದ ತಕ್ಷಣ ನಂಗೂ ಗೊತ್ತಾಯ್ತು, ಬಟ್ ಈಗ ಹೇಳ್ತೀನಿ ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಎಸ್ ಇದೆ, ಎಸ್ ಫಾರ್ ಸ್ಕೂಲ್. ಓಕೆನಾ? ಸೊ ಎಸ್ ಇದೆ, ಇಲ್ಲೂ ಎಸ್ ಇದೆ, ಎಸ್ ಎಸ್. ಓಕೆ, ಇಲ್ಲೂ ಎಸ್ ಇದೆ. ಓಕೆನಾ? ಪರ್ಫೆಕ್ಟ್. ಸೊ 1 2 1 4 ಅಲ್ಲಿ ಎಸ್ ಪ್ರೆಸೆಂಟ್ ಇದೆ. ಸೊ ಬಟ್ ಆಪ್ಷನ್ ನಂಬರ್ 3 ಅಲ್ಲಿ ನೀವು ನೋಡಿದ್ರೆ ಇದು ಎಸ್ ಅಲ್ಲ ಇದು ಮಕ್ಕಳೇ. ಓಕೆ, ಸೊ ಇಲ್ಲಿ ಒಂದು ಸರ್ಕಲ್ ಕೊಟ್ಬಿಟ್ಟಿದ್ದಾರೆ, ಅದನ್ನ ನಿಮಗೆ ಕನ್ಫ್ಯೂಸ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದಿದೆ ಕ್ವೆಶನ್. ಓಕೆ, 1 2 3 4 ಕ್ವೆಶನ್ ನಂಬರ್ 10 ಸಾಲ್ವ್ ಮಾಡೋಣ ನಾವು. ಸೊ ಕ್ವೆಶನ್ ನಂಬರ್ 10 ಏನ್ ಹೇಳುತ್ತೆ ಅಂದ್ರೆ, ಒಂದು ಸ್ಕ್ವೈರ್ ಇದೆ. ಓಕೆ, ಸೊ ಸ್ಕ್ವೈರ್ ಎಷ್ಟು ಸೈಡ್ಸ್ ಇರುತ್ತೆ? 4 ಸೈಡ್ಸ್ ಇರುತ್ತೆ. ಅದರೊಳಗೆ ಇನ್ನೊಂದು ಸ್ಕ್ವೈರ್ ಕೊಟ್ಟಿದ್ದಾರೆ. ಸೊ ಎರಡು ಸೇಮ್ ಕೊಟ್ಟಿದ್ದಾರೆ, ಆಯ್ತಾ? ಎರಡು ಸ್ಕ್ವೈರು ಸೇಮ್, ಒಂದು ಹೊರಗಿದೆ ಒಂದು ಒಳಗಿದೆ. ಓಕೆ, ಸೊ ಇಲ್ಲಿ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ ಎಷ್ಟು ಸೈಡ್ಸ್ ಇರುತ್ತೆ ಹೇಳಿ? ತ್ರಿಕೋನ 3 ಸೈಡ್ ಇರುತ್ತೆ. ಸೊ ಇದು 3 ಸೈಡ್ಸ್ ಇರುತ್ತೆ. ಸೈಡ್ಸ್ ಅಂದ್ರೆ ಗೊತ್ತಲ್ಲ, ಆಲ್ರೆಡಿ ನಾನು ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ. ನೀವು ಮತ್ತೆ ನಂಗೆ ಕೇಳ್ತೀರಾ, ಸೊ ನೀವು ಕ್ಲಾಸಸ್ನ ಮಿಸ್ ಮಾಡಬೇಡಿ. ಓಕೆ, ಸೊ 4 3, ಇದು 4 ಇದೆ, ಇದು 3 ಸೈಡ್ಸ್ ಇದೆ. ಓಕೆ, ಸೈಡ್ಸ್ ಏನಿದೆ? ಸೈಡ್ಸ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರಯಾಂಗಲ್. ಸೊ ಟ್ರಯಾಂಗಲ್ಲು ಎಷ್ಟು ಸೈಡ್ಸ್ ಇದೆ? 3 ಸೈಡ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಸ್ಕ್ವಯರ್. ಇದೇನಿದೆ ಹೇಳಿ? ಸ್ಕ್ವಯರ್ನ ಒಂದು ಸ್ವಲ್ಪ ಟಿಲ್ಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ ಈಗ, ಆಯ್ತಾ? ಸೊ 4 ಸೈಡ್ಸ್ ಇದೆ. ಸೊ 4 3 3 4. ಸೊ ಇದ್ರಲ್ಲಿ ಆಡ್ ಮ್ಯಾನ್ ಔಟ್ ಆಗಲ್ಲ. ಯಾಕೆ ಹೇಳಿ? 3 ಸಿಮಿಲರ್ ಇರ್ಬೇಕು ನಮಗೆ. 3 ಚಿತ್ರಗಳು ಸಿಮಿಲರ್ ಇದ್ರೆ, ಒಂದು ಚಿತ್ರ ಯಾವುದು ಸಿಮಿಲರ್ ಇರಲ್ಲ ಅಂದ್ರೆ ಹೋಲಿಕೆ ಇರಲ್ಲ, ಅದನ್ನ ನಾವು ಆಡ್ ಮ್ಯಾನ್ ಔಟ್ ಮಾಡ್ತೀವಿ. ಇದರಲ್ಲಿ 2 ಹೋಲಿಕೆ ಇದೆ, 2 ಹೋಲಿಕೆ ಇಲ್ಲ. ಸೊ ನೆಕ್ಸ್ಟ್ ಆಪ್ಷನ್ ಏನ್ ಬರುತ್ತೆ ಅಂದ್ರೆ, ಒಳಗಡೆ ಏನಿದೆ ಅಂತ. ಸೊ ಒಳಗಡೆ ಒಂದು ಸರ್ಕಲ್ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇದ್ರಲ್ಲೂ ಸರ್ಕಲ್ ಕೊಟ್ಟಿದ್ದಾರೆ. ಒಳ್ಳೆ ಕೆಲಸ. ಸೊ 2 ಆಪ್ಷನ್ ಅಲ್ಲೂ ಸಿಮಿಲರ್ ಇದೆ. ಈಗ ನಮಗೆ ಈ 2 ಆಪ್ಷನ್ ಅಲ್ಲಿ ಒಂದು ಸಿಮಿಲರ್ ಮಾಡಬೇಕು. ಯಾವ್ದು ನೋಡಿ? ಇದರಲ್ಲಿ ಸರ್ಕಲ್ ಕೊಟ್ಟಿದ್ದಾರೆ. ಸೊ 3ಅಲ್ಲೂ ಸರ್ಕಲ್ ಇದೆ, ಒಳಗಡೆ ವೃತ್ತ ಇದೆ, ಆಯ್ತಾ? ಬಟ್ ಇದರಲ್ಲಿ ಅವ್ರೇನ್ ಕೊಟ್ಟಿದ್ದಾರೆ? ಟ್ರಯಾಂಗಲ್ ಕೊಟ್ಟಿದ್ದಾರೆ, ತ್ರಿಕೋನ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸೊ ಕ್ವಶನ್ ನಂಬರ್ 11. ಸೊ ನೀವು ಟ್ರೈ ಮಾಡಿ ನೋಡೋಣ. ಸೊ ಕ್ವಶನ್ ನಂಬರ್ 11 ಏನಂದ್ರೆ ನೋಡಿ, 1994 ಅಲ್ಲಿ ಕೇಳಿದ್ದಾರೆ. ಓಕೆ, ಇಲ್ಲಿ ಒಂದು ಕಪ್ ತರ ಇದೆ, ಒಂದು ಜಾರ್ ಅನ್ಕೊಳ್ಳಿ. ನಿಮ್ಮ ಮನೇಲಿ ಬಕೆಟ್ ತರ ಇದೆ. ಓಕೆನಾ? ಸೊ ಮೇಲ್ಗಡೆಯಿಂದ ನೀವು ನೀರ್ ಹಾಕ್ಬೋದು ಬೇಕಾದ್ರೆ, ಜಸ್ಟ್ ಐಡಿಯಾಗೋಸ್ಕರ. ಓಕೆ, ಸೊ ನೀವು ನೆಕ್ಸ್ಟ್ ಇದ್ರಲ್ಲೂ ಒಂದು ಬಕೆಟ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಬಕೆಟ್ ಈ ತರ ಇದೆ, ಒಂದು ಜಾರು ಇಲ್ಲ ಬಕೆಟ್, ಆಯ್ತಾ? ಈಗ
ಕ್ವಶನ್ ಏನಿದೆ ಅಂದ್ರೆ ಸಿಂಪಲ್, ನಾನೊಂದು ಸ್ಟೋರಿ ತರ ಹೇಳ್ತೀನಿ ನೋಡಿ, ಇದು ಕ್ವಶನ್ ಹೆಂಗ್ ಮಾಡೋದು ಅಂತ. ಬಕೆಟ್ ಇದೆ ಆಯ್ತಾ, ನೀವು ಬಕೆಟ್ ಅಲ್ಲಿ ಹಿಂಗ್ ನೀರ್ ಹಾಕಿದ್ರೆ ಕೆಳಗಡೆವರೆಗ ಮುಟ್ಟುತ್ತಾ? ಮುಟ್ಟಲ್ಲ. ಯಾಕೆ ಹೇಳಿ? ಇಲ್ಲಿ ಈ ತರ ಇದೆ. ಸೊ ಫಸ್ಟ್ ಅದಕ್ಕೆ ಬಡಿಯುತ್ತೆ, ಅದಾದ್ಮೇಲೆ ಟಚ್ ಆಗುತ್ತೆ. ಸೊ ಅದಲ್ಲ. ಓಕೆ, ಇದ್ರೊಳಗೆ ನೀರ್ ಹೋಗುತ್ತಾ? ಇಲ್ಲ. ಅಂದ್ರೆ ಯಾವ ತರ ಅಂದ್ರೆ, ಈಗ ನೋಡಿ, ನೀವು ಮೇಲಿಂದ ನೀರ್ ಹಾಕ್ತೀರಾ, ಬಟ್ ಇದ್ರೊಳಗೆ ನಮಗೆ ನೀರ್ ಬೇಕು, ಹೋಗುತ್ತಾ? ಹೋಗಲ್ಲ. ಯಾಕೆ ಹೇಳಿ? ಇದು ಅಡ್ಡ ಕೊಟ್ಟಿದ್ದಾರೆ ಈ ತರ, ಬಕೆಟ್ನೇ ಉಲ್ಟಾ ಮಾಡ್ಬಿಟ್ಟಿದ್ದಾರೆ ಅನ್ಕೊಳ್ಳಿ. ಸೊ ಇದ್ರಲ್ಲೂ ಅಷ್ಟೇ, ಈ ತರ ಇದೆ, ಇದ್ರ ಒಳಗಂತೂ ನೀರ್ ಹೋಗೋದೇ ಇಲ್ಲ. ಯಾಕೆಂದ್ರೆ ಬಕೆಟ್ ಉಲ್ಟಾ ಇದೆ, ಒಳಗಡೆ ಬಕೆಟ್. ಇದ್ರಲ್ಲಿ ನೋಡಿ, ಇದ್ರಲ್ಲೂ ಅಷ್ಟೇ, ನಾನ್ ನೀರ್ ಹಾಕ್ದೆ ಇಲ್ಲಿಂದ, ಈ ಬಕೆಟ್ ಒಳಗೆ ನಂಗೆ ನೀರ್ ಬೇಕು, ಹೋಗುತ್ತಾ? ಹೋಗಲ್ಲ. ಯಾಕೆ ಹೇಳಿ? ಅಡ್ಡ ಇದೆ, ಸೊ ನೀರ್ ಹೋಗಲ್ಲ. ಇದ್ರಲ್ಲಿ ಏನಾಗಿದೆ ನೋಡಿ, ಸೀದಾ ನೀರ್ ಹೋಗುತ್ತೆ, ಓಪನ್ ಇದೆ ಇದು. ಅಷ್ಟೇ. ಸ್ಟೋರಿ ತರಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬಹುದು ನೀವು. ಓ, ಇದು ಬಕೆಟ್ ಸ್ಟೋರಿ ಇದೆ, ನೀರ್ ಹಾಕಿದ್ರೆ ನೋಡಿ ಇದು ಡೈರೆಕ್ಟ್ ಆಗಿ ಹೋಗುತ್ತೆ, ಇದು ಮೂರಲ್ಲೂ ಹೋಗಲ್ಲ, ಸೊ ಆಡ್ ಮ್ಯಾನ್ ಔಟ್. ಸೊ ಸಿಂಪಲ್ ಸ್ಟೋರಿ. ಓಕೆ, ಸೊ ನೆಕ್ಸ್ಟ್ ಯಾವ್ದು ಆನ್ಸರು? ಆಪ್ಷನ್ 3. ಸೊ ನೆಕ್ಸ್ಟ್ ನಾವು ಕ್ವಶನ್ ನಂಬರ್ 18 ಮಾಡೋಣ. ಓಕೆ, ಸೊ ಕ್ವಶನ್ ನಂಬರ್ 18. ಸೊ ಕ್ವಶನ್ ನಂಬರ್ 18 ಏನ್ ಹೇಳುತ್ತೆ ಹೇಳಿ ನೋಡೋಣ. ಸೊ ಕ್ವಶನ್ ನಂಬರ್ 18 ಒಂದ್ ಸ್ವಲ್ಪ ಈಗ ನೋಡಿದ್ರೆ ನಿಮಗೆ ಅನ್ಸ್ಬೇಕು, ಬಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ 1, 3, 4 ಅಲ್ಲಿ ನಂಗೇನೋ ಸಿಮಿಲರ್ ಅನಿಸ್ತಾ ಇದೆ. ಏನಾಗಿದೆ ಅಂದ್ರೆ 1, 3 ಫ್ಲೋರ್ ಅಲ್ಲಿ, ಓಕೆ ಒಂದ್ ಸೆಕೆಂಡ್. ಸೊ 1, 3 ಫ್ಲೋರ್ ಅಲ್ಲಿ ಏನಾಗಿದೆ ಅಂದ್ರೆ, ಒಂದು ವೃತ್ತನ ಇಲ್ಲ ಸರ್ಕಲ್ನ ಅವರು ಈಕ್ವಲಿ ಡಿವೈಡ್ ಮಾಡಿದ್ದಾರೆ. ಈಕ್ವಲಿ ಅಂದ್ರೆ ಸಮವಾಗಿ ಡಿವೈಡ್ ಮಾಡಿದ್ದಾರೆ. ಯಾವ ತರ ನೋಡಿ, ಈ ತರ. ಓಕೆ, ಸೊ ಏನ್ ಅನ್ಸುತ್ತೆ ನಿಮಗೆ? ಈಕ್ವಲ್ ಆಗಿ ಡಿವೈಡ್ ಆಗಿದೆ ತಾನೆ? ನೋಡಿ 1, 2, 3, 4 ನೋಡಿದ್ರೆ 4 ಒಂದೇ ತರ ಇದೆ, ಸೊ ಈಕ್ವಲಿ ಡಿವೈಡ್ ಆಗಿದೆ. ಆಯ್ತಾ? ಆಪ್ಷನ್ 3 ನೋಡಿ, 1, 2, 3, 4 ಈಕ್ವಲಿ ಡಿವೈಡ್ ಆಗಿದೆ. ಕರೆಕ್ಟಾ? ಸೊ ನೆಕ್ಸ್ಟ್ ಈಕ್ವಲಿ ಡಿವೈಡ್ ಆಗಿದೆ. ಇದ್ರಲ್ಲಿ ನೋಡಿ 1, 2, 3, 4 ಈಕ್ವಲಿ ಡಿವೈಡ್ ಆಗಿದೆ. ಬಟ್ ಇದ್ರಲ್ಲಿ ಏನ್ ಮಾಡಿದ್ದಾರೆ? ಆಪ್ಷನ್ 2 ಅಲ್ಲಿ ಅವರು 1, 2 ಅಷ್ಟೇ. ಆಕ್ಚುಲಿ ಅದು ಈ ತರ ಬರ್ಬೇಕಿತ್ತು, 2 ಲೈನ್ ನ ಮೈನಸ್ ಮಾಡ್ಬಿಟ್ಟಿದ್ದಾರೆ. ಆನ್ಸರ್ ಬೇಕಲ್ಲ ನಿಮ್ಗೆ, ಸೊ ಅದಕ್ಕೋಸ್ಕರ. ಸೊ ವಿಚ್ ಇಸ್ ದ ರೈಟ್ ಆನ್ಸರ್? ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಹಂಗಂತ ಮಕ್ಕಳೇ, ನಾನು ಏನ್ ಹೇಳ್ತಿದ್ದೀನಿ ಅದೇ ತರ ಆನ್ಸರ್ ಫೈಂಡ್ ಔಟ್ ಮಾಡಕ್ ಆಗಲ್ಲ. ಸೊ ನಿಮ್ದು ಏನಾದ್ರೂ ಟ್ರಿಕ್ ಇರುತ್ತೆ, ಸೊ ನೀವು ಅದನ್ನ ಯೋಚನೆ ಮಾಡ್ಬೇಕು. ನೀವು ಯಾವ ತರ ಯೋಚನೆ ಮಾಡ್ತೀರಾ ಅದು ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇದು ನನ್ನ ಯೋಚನೆ. ನೆಕ್ಸ್ಟ್ ನಾನು ಇನ್ನು ಹೇಳ್ಕೊಡ್ತೀನಿ, ನೀವು ಯಾವ ತರ ಯೋಚನೆ ಮಾಡಬೇಕು, ಐಡೆಂಟಿಫೈ ಮಾಡಬೇಕು ಅಂತ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ. ಓಕೆ, ಸೊ ಈಗ ಬಂದ್ಬಿಟ್ಟು 1994 ನೋಡಿ, 1994 ಅಲ್ಲೂ ಕೇಳಿದ್ದಾರೆ ಇದು ಕ್ವಶನ್. ಸೊ ನಾನು ಏನಕ್ಕೆ ಪ್ರೀವಿಯಸ್ ಇಯರ್ ನ ಸಾಲ್ವ್ ಮಾಡಿಸ್ತಿದ್ದೀನಿ ಅಂದ್ರೆ ಸೇಮ್. ಓಕೆ, ಸೊ ನೆಕ್ಸ್ಟ್ ನೀರಿನ ಸ್ಟೋರಿ ಹೇಳಿದೆ ಆಲ್ರೆಡಿ, ನೀರಿನ ಸ್ಟೋರಿ ಬಂದಿದೆ ಆಲ್ರೆಡಿ, ಆ ಕ್ವಶನ್ ರಿಪೀಟ್ ಆಗಿದೆ. ಇಲ್ಲಿ ನೋಡಿ, ಎಲ್ಲಿದೆ ಅದು? ರಿಪೀಟ್ ಆಗಿಲ್ವಾ? ಓಕೆ, ಸೊ ಇದು ಸಾಲ್ವ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 19 ಮಾಡೋಣ. ಸೊ 19 ಅಲ್ಲಿ ನೋಡಿ 1, 2, 3 and 4. ಓಕೆ, ಸೊ 1, 2 and 3. ಓಕೆ, ಎಷ್ಟಿದೆ? 4, 3, 2. ನೆಕ್ಸ್ಟ್ 1, 2, 3, 4, 5, 6 ಇದೆ. ಸೊ ಮಕ್ಕಳೇ, ಇದರಲ್ಲಿ ದೇರ್ ಆರ್ 2 ಟೈಪ್ಸ್. ನೀವು ಯಾವ ತರ ಐಡೆಂಟಿಫೈ ಮಾಡ್ಬೋದು ಅಂತ. ಈಗ ಫಸ್ಟ್ ಆನ್ಸರ್ ಹೇಳ್ತೀನಿ ನೋಡಿ, 4, 3, 2 ಆದ್ಮೇಲೆ 1 ಬರ್ಬೇಕಿತ್ತು. ಕರೆಕ್ಟಾ? ಸೊ ಆ ತರ ಯೋಚನೆ ಮಾಡಿದ್ರೆ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ಇನ್ನೊಂದ್ ತರ ಯೋಚನೆ ಮಾಡ್ಬೋದು, ಅಂದ್ರೆ ಈವನ್ ಆಡ್ ನಂಬರ್ಸ್. ಸೊ ನಂಬರ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಹೇಳ್ತಾರೆ ಈವನ್ ನಂಬರ್ಸ್ ಅಂದ್ರೇನು, ಆಡ್ ನಂಬರ್ಸ್ ಅಂದ್ರೇನು ಅಂತ. ಸೊ ಈವನ್ ನಂಬರ್ಸ್ ಅಲ್ಲಿ 2, 4, 6 ಈವನ್ ನಂಬರ್ ಬರುತ್ತೆ. ಆ ತರ ಐಡೆಂಟಿಫೈ ಮಾಡಿದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎರಡು ತರ ಯೋಚನೆ ಮಾಡ್ಬೋದು, ಎರಡು ಯೋಚನೆ ಮಾಡಿದ್ರೆ ಎರಡು ಆನ್ಸರ್ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾರೆ, ನೀವು ಯಾವ ತರ ಯೋಚನೆ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್. ಸೊ ಸಿಂಪಲ್ ಏನಿದೆ ಅಂದ್ರೆ, ನೀವು 4, 2, 4, 6 ಮಾಡ್ಬೋದು ಆಯ್ತಾ. ಸೊ ಆಡ್ ನಂಬರ್ಸ್
ಈವನ್ ನಂಬರ್ಸ್. ಓಕೆ, ಸೊ ಈವನ್ ನಂಬರ್ಸ್ ಮಾಡಿದ್ರೆ 2 4 6 ಆಡ್ ಇದೆ ನಂಬರ್ 3, ಆಯ್ತಾ? ಆ ತರ ಮಾಡಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಆಲ್ರೆಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, 4 3 2 ಆದ್ಮೇಲೆ ಒಂದೇ ಬರಬೇಕಿತ್ತು. ಸೊ ಅದಕ್ಕೋಸ್ಕರ ಸೊ ನೀವು ಯಾವ ತರ ಯೋಚನೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸಲಿ ನೀವು ಕನ್ಫ್ಯೂಸ್ ಆಗ್ತೀರಾ, ಸೊ ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ ಇಲ್ಲಿ ನೋಡಿ, AUEI ಈ ತರ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಎರಡು ತರನು ಸಾಲ್ವ್ ಮಾಡ್ಬೋದು, ಎರಡೆರಡು ಮೆಥಡ್. ಏನಂದ್ರೆ ಓವಲ್ಸ್, ಕರೆಕ್ಟಾ? ಓವಲ್ಸ್ ಅಂದ್ರೆ ಎಲ್ಲರಿಗೂ ಗೊತ್ತಾ, AEIOU, AEIOU ನೋಡಿ, AEIO ಇಲ್ಲ ಅಷ್ಟೇ, ಯು ಇದೆ, ಓವಲ್ಸ್ ಆಲ್ರೆಡಿ ಇದೆ. ಸೊ ಹಾಗಾದ್ರೆ ಆ ಆಪ್ಷನ್ಸ್ ನಮಗೆ ವರ್ಕೌಟ್ ಆಗಲ್ಲ. ಅಂದ್ರೆ ಈ ಮೆಥಡ್ ಇಲ್ಲ, ಇಲ್ಲಿ ಓವಲ್ಸ್ ಇದೆ ಬಟ್ ಅದ್ರಲ್ಲಿ ನಾವೇನು ಆಡ್ ಮ್ಯಾನ್ ಔಟ್ ನ ಫೈಂಡ್ ಔಟ್ ಮಾಡಕ್ ಬರಲ್ಲ. ಇದರಲ್ಲಿ ಎಲ್ಲ ಸೇಮ್ ಇದೆ. ಓಕೆ, ಸೊ ನೆಕ್ಸ್ಟ್ ಮೆಥಡ್ ಏನಂದ್ರೆ ಸ್ಟ್ರೇಟ್ ಲೈನ್ಸ್. ನೋಡಿ, ಎ ಬರಿಬೇಕು ಅಂದ್ರೆ ನೀವು 1 2 3 ಸ್ಟ್ರೇಟ್ ಲೈನ್ ಬೇಕು. ಓಕೆ, ಸೊ ಈ ಬರಿಬೇಕಂದ್ರೂ ಸ್ಟ್ರೇಟ್ ಲೈನ್ ಬೇಕು, 1 2 3 4 ಸ್ಟ್ರೇಟ್ ಲೈನ್ ಬೇಕು. ಓಕೆ, ಐ ಬರಿಬೇಕಂದ್ರೆ ಒಂದು ಸ್ಟ್ರೇಟ್ ಲೈನ್ ಬೇಕು. ಬಟ್ ಇವನ್ನ ನೀವು ಬರೆದ್ರೆ 1 2 ಇಲ್ಲಿ ಕರ್ವ್ ಬರುತ್ತೆ. ಏನ್ ಬರುತ್ತೆ ಇಲ್ಲಿ ನೋಡಿ, ಈ ತರ ಬರುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇವೆಲ್ಲ ಏನಂದ್ರೆ ಒಂದು ಸ್ಟ್ರೇಟ್ ಲೈನ್, ಅಂದ್ರೆ ಒಂದು ಸೀದಾ ಇರೋ ಲೈನ್ ಇಂದನೂ ನಾವು AEI ನ ಬರೆಯಕ್ ಬರುತ್ತೆ, ಬಟ್ ಇವನ್ನ ಬರೆಯಕ್ ಬರಲ್ಲ. ಓಕೆನಾ? ಸೊ ಅದಕ್ಕೋಸ್ಕರ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಈ ಕ್ವೆಶ್ಚನ್ ಮಾಡೋಣ. ಈ ಕ್ವೆಶ್ಚನ್ ನಾನು ನಿನ್ನೆ ನಿಮಗೆ ಹೇಳಿದ್ದೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಅಂತ. ಸೊ ಕ್ಲಾಕ್ ವೈಸ್ ಅಂದ್ರೆ ಏನ್ ಹೇಳಿ ನೋಡೋಣ. ಸೊ ಇದು ಒಂದು ಗಡಿಯಾರ ನಿಮ್ಮ ಮನೆದು, 12 ಗಂಟೆ, 3 ಗಂಟೆ, 6 ಗಂಟೆ, 9 ಗಂಟೆ. ಓಕೆನಾ? ಸೊ ಯಾವತ್ತು ನಿಮ್ಮನೆ ಗಡಿಯಾರ ಹೆಂಗೋಗುತ್ತೆ ಹೇಳಿ? 12ರಿಂದ 1 2 3 4 5 6 7 8 9 10 11. ಓಕೆ, ಯಾವತ್ತು ನಿಮ್ಮನೆ ಗಡಿಯಾರ ಹಿಂಗೆ ಹೋಗುತ್ತೆ, ಹಂಗೆ ಮೂವ್ ಆಗ್ಬೇಕು. ಗಡಿಯಾರ ಮಾಡಿರೋದೇ ಅದಕ್ಕೋಸ್ಕರ. ಯಾವತ್ತು ಉಲ್ಟಾ ಹೋಗಲ್ಲ. ಹೆಂಗೋಗ್ ಯಾವ ತರ ಹೋಗಲ್ಲ? ಉಲ್ಟಾ ಹೋಗಲ್ಲ. ಸೊ ನಾವ್ ಇದೇನ್ ಉಲ್ಟಾ ಹೋಗುತ್ತಲ್ಲ, ಅದಕ್ಕೆ ನಾವು ಏನಂತೀವಿ? ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ಏನು ಗಡಿಯಾರ ತರನೇ ಹೋಗುತ್ತಲ್ಲ, ಅದಕ್ಕೆ ನಾವು ಕ್ಲಾಕ್ ವೈಸ್, ಗಡಿಯಾರ ತರ ಹೋಗೋದು ಅಂತ ಏನ್ ಹೇಳಿ? ಕ್ಲಾಕ್ ವೈಸ್. ಓಕೆನಾ? ಸೊ ಆಂಟಿ ಕ್ಲಾಕ್ ವೈಸು, ಕ್ಲಾಕ್ ವೈಸು. ಕ್ಲಾಕ್ ಅಂದ್ರೆ ಗಡಿಯಾರ, ಗಡಿಯಾರ ತರನೇ ಯಾವ್ದು ಸುತ್ತತ್ತೆ ಅದಕ್ಕೆ ನಾವು ಕ್ಲಾಕ್ ವೈಸ್ ಅಂತೀವಿ. ಗಡಿಯಾರ ಯಾವ್ದು ಸುತ್ತಲ್ಲ ಅದ್ರ ಉಲ್ಟಾ ಸುತ್ತತ್ತಲ್ಲ, ಅದಕ್ಕೆ ನಾವು ಆಂಟಿ ಕ್ಲಾಕ್ ವೈಸ್ ಅಂತೀವಿ. ಸೊ ಈಗ ಇಲ್ಲಿ ನೋಡಿ, ಈ ಚಿಹ್ನೆ ನೋಡಿದ್ರೆ ಮತ್ತೆ ಈ ಚಿಹ್ನೆ ನೋಡಿದ್ರೆ ಅದು ಗಡಿಯಾರ ತರನೇ ಸುತ್ತುತ್ತಾ ಇದೆ. ಓಕೆ, ನೈಸ್. ಸೊ ನೆಕ್ಸ್ಟ್ ಈ ಚಿಹ್ನೆ ಮತ್ತೆ ಈ ಚಿಹ್ನೆ ನೋಡಿದ್ರೆ ಇದು ಈ ಕಡೆ ಹೋಗ್ತಿದೆ, ಇದು ಈ ಕಡೆ ಹೋಗ್ತಿದೆ, ಅಂದ್ರೆ ಗಡಿಯಾರ ತರನೇ ಸುತ್ತುತ್ತಾ ಇದ್ದಾವೆ ಎರಡು. ಓಕೆ, ಸೊ ಗಡಿಯಾರ ತರನೇ ಸುತ್ತುತ್ತಾ ಇದೆ. ನೆಕ್ಸ್ಟ್ ಈ ಚಿಹ್ನೆ ನೋಡಿ, ಇದು ಈ ಕಡೆ ಹೋಗ್ತಿದೆ, ಇದು ಈ ಕಡೆ ಹೋಗ್ತಿದೆ, ಅಂದ್ರೆ ಗಡಿಯಾರ ತರನೇ ಸುತ್ತುತ್ತಾ ಇದೆ. ಸೊ 3 ಕ್ಲಾಕ್ ವೈಸ್ ಇದೆ. ಓಕೆ, ಬಟ್ ಈ ಕ್ವಶನ್ ನೋಡಿ, ಆಪ್ಷನ್ 3 ನೋಡಿದ್ರೆ ಹಿಂಗ್ ಬರುತ್ತೆ, ಹಿಂಗ್ ಹೋಗ್ತಾ ಇದೆ, ಅಂದ್ರೆ ಆಪೋಸಿಟ್ ಇದೆ, ಆಂಟಿ ಕ್ಲಾಕ್ ವೈಸ್. ಸೊ ಆಂಟಿ ಕ್ಲಾಕ್ ವೈಸ್ ಇದೆ. ಸೊ ಅದಕ್ಕೋಸ್ಕರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ನೋಡಿ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಆಲ್ರೆಡಿ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ತುಂಬಾ ಬರುತ್ತೆ ಈ ತರ. ನೆಕ್ಸ್ಟ್ ಆಲ್ರೆಡಿ ನಾವು 21 ಕ್ವಶನ್ಗೆ ಬಂದಿದ್ದೀವಿ. ಸೊ ಇವತ್ತು ಒಂದು 30 ಕ್ವಶನ್ಸ್ ಮಾಡೋಣ. ನೆಕ್ಸ್ಟ್ ಅದಾದ್ಮೇಲೆ ನಾಳೆ. ಸೊ ಡೈಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ ಮಕ್ಕಳೇ? ಸೊ ಈಗ ನೋಡಿ, 21 ಕ್ವಶನ್ ಅಲ್ಲಿ ಏನ್ ಅಬ್ಸರ್ವ್ ಮಾಡ್ತೀರಾ ನೀವು ಅಂದ್ರೆ, ಒಂದು ಸರ್ಕಲ್ ನ ಕೊಟ್ಟಿದ್ದಾರೆ, ಒಂದು ವೃತ್ತನ ಕೊಟ್ಟಿದ್ದಾರೆ, ಒಂದು ಸ್ಟ್ರೇಟ್ ಲೈನ್ ಕೊಟ್ಟಿದ್ದಾರೆ. ಆಯ್ತಾ? ಇದರಲ್ಲೂ ಸೇಮ್, ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಒಂದು ಸ್ಟ್ರೇಟ್ ಲೈನ್ ಕೊಟ್ಟಿದ್ದಾರೆ. ಸರ್ಕಲ್ ಕೊಟ್ಟಿದ್ದಾರೆ ನೋಡಿ, ಸರ್ಕಲ್ಲು ಸ್ಟ್ರೇಟ್ ಲೈನು, ಸರ್ಕಲ್ಲು ಸ್ಟ್ರೇಟ್ ಲೈನು, ಸರ್ಕಲ್ಲು ಸ್ಟ್ರೇಟ್ ಲೈನ್. ಬಟ್ ಅವರು ಆಪ್ಷನ್ 2 ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಆಪ್ಷನ್ 2 ಒಂದು ವೃತ್ತನ ಕೊಟ್ಟಿದ್ದಾರೆ, ಸ್ಟ್ರೇಟ್ ಲೈನ್ ಕೊಡೋದ್ರ ಬದಲು ಈ ತರ ಕೊಟ್ಟಿದ್ದಾರೆ. ಓಕೆನಾ? ಸೊ ಆನ್ಸರ್ ಏನು ಅಂದ್ರೆ ಆಪ್ಷನ್ 2. ಯಾಕೆ ಅಂದ್ರೆ ಇವು 3 ಸೇಮ್ ಇದೆ, ಒಂದೇ ತರ ಕಾಣಿಸ್ತಾ ಇದೆ, ಬಟ್ ಇದು ಅಲ್ಲ, ಅದಕ್ಕೋಸ್ಕರ.
ನೆಕ್ಸ್ಟ್ ಇಲ್ಲಿ ನೋಡಿ ಆಪ್ಷನ್ ಕ್ವಶನ್ ನಂಬರ್ 29. ಸೊ 29 ಅಲ್ಲಿ 2 ತ್ರಿಕೋನಗಳನ್ನ ಕೊಟ್ಟಿದ್ದಾರೆ. ಸೊ 2 ಒಂದೇ ತರ ಇದೆ, 2 ತ್ರಿಕೋನಗಳೇ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ 2 ಚೌಕಗಳನ್ನ ಕೊಟ್ಟಿದ್ದಾರೆ, ಅಂದ್ರೆ ಸ್ಕ್ವೇರ್ ನ ಕೊಟ್ಟಿದ್ದಾರೆ. ಸೊ 2 ಸ್ಕ್ವೇರ್ ನ ಕೊಟ್ಟಿದ್ದಾರೆ, 2 ಈಕ್ವಲ್. ಓಕೆ, ಸೊ 2 ನೋಡಕ್ ಒಂದೇ ತರ ಇದೆ, ಸಿಮಿಲರ್ ಇದೆ. ಆಯ್ತಾ, ನೆಕ್ಸ್ಟ್ ಇದ್ರಲ್ಲಿ 2 ಪೆಂಟಗನ್ ನ ಕೊಟ್ಟಿದ್ದಾರೆ, 1 2. ಸೊ 2 ಪೆಂಟಗನ್ ನ ಕೊಟ್ಟಿದ್ದಾರೆ. ಓಕೆ, ಸೊ ಎಲ್ಲಾದ್ರಲ್ಲೂ ನೋಡಿದ್ರೆ ನೀವು ಏನ್ ಅಬ್ಸರ್ವ್ ಮಾಡ್ತೀರಾ ಅಂದ್ರೆ ಇದು ಇದು ಮತ್ತೆ ಇದು ನೋಡಕ್ಕೆ ಒಂದೇ ತರ ಇದೆ. ಮೂರರಲ್ಲೂ ಸೇಮ್, ಅಂದ್ರೆ 2 ತ್ರಿಕೋನಗಳು, 2 ಸ್ಕ್ವೇರ್ಗಳು ಮತ್ತೆ 2 ಪೆಂಟಗನ್ ನ ಕೊಟ್ಟಿದ್ದಾರೆ. ಆಯ್ತಾ, ಪಂಚಭುಜಗಳನ್ನ. ಸೊ ಬಟ್ ಅವ್ರ ಆಪ್ಷನ್ 3 ಏನ್ ಮಾಡಿದ್ದಾರೆ ಅಂದ್ರೆ 1 ಸ್ಕ್ವೇರ್ ನ ಕೊಟ್ಟಿದ್ದಾರೆ ಮತ್ತೆ 1 ಪೆಂಟಗನ್ ನ ಕೊಟ್ಟಿದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೋಡಿ ಎಷ್ಟು ಈಸಿ, ನೋಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಬಟ್ ನೀವು ಯೋಚನೆ ಮಾಡ್ಬೇಕು, ಒಂದು 10 ಸೆಕೆಂಡ್ಸ್ ಯೋಚನೆ ಮಾಡಿ, ನಡೆಯುತ್ತೆ ಎಕ್ಸಾಮ್ ಅಲ್ಲಿ. ಬಟ್ ಡೋಂಟ್ ಮಿಸ್, ಇಂಥವೆಲ್ಲ ಬೇಗ ಸಾಲ್ವ್ ಮಾಡ್ಬೇಕು ನೀವು ಎಕ್ಸಾಮ್ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ಏನಿದೆ? ಸೊ ಕ್ವಶನ್ ನಂಬರ್ 22 ಇದೆ, ಸಾಲ್ವ್ ಮಾಡಿ ನೋಡೋಣ. ಸೊ ನೋಡಿ, ಇವತ್ತು ಆಲ್ರೆಡಿ ನಾವು 25 ಕ್ವಶನ್ಸ್, 30 ಕ್ವಶನ್ಸ್ ವರ್ಗ ಬಂದಿದ್ದೀವಿ ಸಾಲ್ವ್ ಮಾಡಕ್ಕೆ. ಸೊ ಆ ಥರ ಡೈಲಿ ನೀವು ಸಾಲ್ವ್ ಮಾಡ್ತಾ ಇರಬೇಕು. ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ ಕ್ಲಾಸಲ್ಲಿ. ಸೊ ಇದನ್ನ ನೋಡ್ಕೊಂಡು ನೀವು ಸಾಲ್ವ್ ಮಾಡಿ. ಓಕೆ, ಸೊ ಈಗ ಕ್ವಶನ್ ನಂಬರ್ 22 ಇದೆ. ಕ್ವಶನ್ ನಂಬರ್ 22 ನೋಡಿ, ಸ್ಮೈಲಿ ಅಂದ್ರೆ ನಗ್ತಾ ಇರೋದು. ಓಕೆ, ಸೊ ಬರ್ತಾ ಇದೆಯಲ್ಲ ಕ್ಲಾಸು? ಸೊ ಸ್ಮೈಲಿ ಅಂದ್ರೆ ನಗ್ತಾ ಇರೋದು. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಈ ತರ ನಗ್ತಾ ಇದೆ, ಒಂದು ಸಣ್ಣ ಪಾಪು ಅಂತ ಅನ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಒಂದ್ ಸೆಕೆಂಡ್, ಕ್ಲಾಸ್ ಬರ್ತಾ ಇದೆಯಲ್ಲ? ಓಕೆ, ಕ್ಲಾಸ್ ಬರ್ತಾ ಇದೆ. ಸೊ ಕೇಳಿಸ್ತಾ ಇದೆಯಲ್ಲ? ಸೊ ಮೇ ಬಿ ನನ್ನ ಇಂಟರ್ನೆಟ್ ಇಶ್ಯೂ ಇರಬೇಕು. ಸೊ ಇದರಲ್ಲಿ ನೋಡಿ, ಒಂದು ಸಣ್ಣ ಪಾಪು, ಇದು ನಗ್ತಾ ಇದೆ, ಇದು ನಗ್ತಾ ಇದೆ, ಮತ್ತೆ ಇದು ನಗ್ತಾ ಇದೆ. ಏನಂತೀವಿ ಇದಕ್ಕೆ ನಾವು? ಸ್ಮೈಲಿ ಅಂತೀವಿ. ಸೊ ನೀವ್ ಯಾವ ತರ ನಗ್ತಿರಲ್ಲ ಆ ತರ ಸ್ಮೈಲಿ ಅಂತೀವಿ. ಬಟ್ ಇದು ನೋಡಿ, ಇದು ಕೋಪ ಮಾಡ್ಕೊಂಡ್ಬಿಟ್ಟಿದೆ. ಇದು ಸರಿ, ಎಷ್ಟಾದ್ರೂ ನೀವು ಕ್ವಶನ್ಸ್ ಮಾಡಿಸ್ತೀರಾ ಅಂತ ಕೋಪ ಮಾಡ್ಕೊಂಡ್ಬಿಟ್ಟಿದೆ. ಸೊ ದಟ್ಸ್ ವೈ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ, ಕಾಣಿಸ್ತಾ ಇದೆಯಲ್ಲ? ಸೊ 1 2 3 ನೋಡಕ್ಕೆ 3 ಸಿಮಿಲರ್ ಇದೆ, ಕರೆಕ್ಟಾ? ಇದು ಇದು ಅಂಡ್ ಇದು ನೋಡಕ್ಕೆ ಒಂದೇ ತರ ಕಾಣಿಸ್ತಾ ಇದೆ. ಬಟ್ ಇದೇನಿದೆಯಲ್ಲ, ಆಪ್ಷನ್ 2 ಇದೆಯಲ್ಲ, ಸೊ ಅದು ನೋಡಿ ಸಿಟ್ ಮಾಡ್ಕೊಂಡ್ಬಿಟ್ಟಿದೆ ಅಷ್ಟೇ. ಎಷ್ಟು ಈಸಿ ಇದೆ ನೋಡಿ. ನೆಕ್ಸ್ಟ್, ಸೊ ಇದರಲ್ಲಿ ಕ್ವಶನ್ ನಂಬರ್ 30, ಒಂದು ಚೌಕ ಇದೆ, ಒಂದು ಚೌಕ ಇದೆ, ಕರೆಕ್ಟಾ? ಸೊ 2 ಚೌಕಗಳಿದೆ, 2 ಸ್ಕ್ವೇರ್ಗಳಿದೆ, ನೈಸ್. ಸೊ ನೆಕ್ಸ್ಟ್ ಇಲ್ಲಿ 2 ತ್ರಿಕೋನಗಳನ್ನು ಕೊಟ್ಟಿದ್ದಾರೆ, ಒಂದ್ರಲ್ಲಿ ಒಂದು, ಒಳ್ಳೆ ಕೆಲಸ. ಸೊ ಸ್ಕ್ವೇರ್ ಇದೆ, ಟ್ರಯಾಂಗಲ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಬಂದ್ಬಿಟ್ಟು ಪೆಂಟಗನ್ ಇದೆ. ಪೆಂಟಗನ್ ಅಂದ್ರೆ ಎಷ್ಟು ಮಕ್ಕಳೇ? ಪೆಂಟ ಅಂದ್ರೆ 5. ಸೊ ಪಂಚಭುಜ ಅಂತೀವಿ ನಾವು, ಓಕೆ, ಕನ್ನಡದಲ್ಲಿ. ಸೊ ಸ್ಕ್ವಯರ್, ಚೌಕ, ಟ್ರಯಾಂಗಲ್ ಮತ್ತೆ ಪೆಂಟಗನ್ ಇದೆ. ಬಟ್ ಮೂರಲ್ಲೂ ಏನಿದೆ ಹೇಳಿ? ಹೊರಗಡೆ ಏನಿದೆ ಅದನ್ನೇ ಒಳಗಡೆನೂ ಕೊಟ್ಟಿದ್ದಾರೆ, ಅದು ಪಾಯಿಂಟ್. ಓಕೆ, ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಹೊರಗಡೆ ಅವರು ಸ್ಕ್ವೇರ್ ನ ಕೊಟ್ಟಿದ್ದಾರೆ, ಒಳಗಡೆ ಟ್ರಯಾಂಗಲ್ ನ ಕೊಟ್ಟಿದ್ದಾರೆ. ಸೊ ಆ ತರ ಕೊಡಬಾರ್ದಿತ್ತು. ಸೊ ದಟ್ಸ್ ವೈ ಇದು ಆಡ್ ಮ್ಯಾನ್ ಔಟ್. ಓಕೆ, ಸೊ ಅದು ಏನ್ 3 ಚಿತ್ರಗಳಿದೆ ಅದ್ರ ಜೊತೆ ಹೋಲಿಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಫಾಬೆಟ್ಸ್ ಕೊಟ್ಟಿದ್ದಾರೆ. ಏನಿದೆ? H F K ಅಂಡ್ D. ಸೊ ನಾನು ಆಲ್ರೆಡಿ ಒಂದು ಹೇಳಿದೆ ನಿಮಗೆ, AEIOU. ಓಕೆನಾ? ಸೊ AEIOU ಏನಾಗಿತ್ತು ಅಂದ್ರೆ ಯು ಬಂದ್ಬಿಟ್ಟು ಕರ್ವ್ ಇದೆ, ಆಯ್ತಾ, ಒಂದ್ ಸ್ವಲ್ಪ ಬಾಗಿದೆ, ಅದು ಸ್ಟ್ರೇಟ್ ಲೈನ್ ನಿಂದ ಮಾಡಕ್ ಬರಲ್ಲ. ಓಕೆ, ಅದನ್ನ ನೀವು ಬೇಕಾದ್ರೆ ಟ್ರೈ ಮಾಡಿ, ನೀವು ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತೀರಲ್ಲ. ಸೊ ಯು ಬರೆಯಕ್ ಟ್ರೈ ಮಾಡಿ, ಸ್ಟ್ರೇಟ್ ಲೈನ್ ಇಂದ ಬರೆಯಕ್ ಆಗಲ್ಲ. ಓಕೆ, ಸೊ ಯಾವ ತರ ಬರೀತೀರಾ? ಯುನ ನಾವು ಹಿಂಗ್ ಬರಿಬೇಕಾಗತ್ತೆ. ಸೊ ಇದು ಯು ಆಗಲ್ಲ, ದಿಸ್ ಇಸ್ ನಾಟ್ ಯು, ದಿಸ್ ಇಸ್ ವಿ. ಓಕೆ, ಸೊ ಅದಕ್ಕೋಸ್ಕರ ಸೊ ಅಲ್ಲ, ಆ ಕ್ವಶನ್ ಇತ್ತು. ಇಲ್ಲೂ ಅದೇ ತರ ನೋಡಿ, ಹೆಚ್ಚು 1 2 3 ಲೈನ್ ಹಾಕಿದ್ರೆ ಹೆಚ್ಚಾಗುತ್ತೆ.
ಸ್ಟ್ರೇಟ್ ಲೈನ್ ಅಂದ್ರೆ ಒಂದು ಸೀದಾ ಲೈನ್ ಹಾಕಿದ್ರೆ ಅಷ್ಟೇನೆ ಹೆಚ್ಚು ಆಗುತ್ತೆ. ಇಲ್ಲೂ ಅಷ್ಟೇ 1 2 3 ಎಫ್. ಓಕೆನಾ? ಸೊ ಎಫ್ ಹೆಚ್ಚು. ನೆಕ್ಸ್ಟ್ ಇಲ್ಲಿ ನೋಡಿ ಕೆ 1 2 3 3 ಲೈನ್ ಹಾಕಿದ್ರೆ ಕೆ ಆಗುತ್ತೆ. ಸೊ ಈಗ ನೋಡಿ ಇದರಲ್ಲಿ 2 ಟೈಪ್ ಬರುತ್ತೆ. ಒನ್ ಟೈಪ್ ಬಂದ್ಬಿಟ್ಟು ಇದು ಸ್ಟ್ರೇಟ್ ಲೈನ್ ಇಂದನೇ ಮಾಡಿರೋದು, ಆಯ್ತಾ? ಸೊ ಡಿ ನ ನಾವು ಸ್ಟ್ರೇಟ್ ಲೈನ್ ಅಲ್ಲಿ ಬರೆಯಕ್ಕಾಗಲ್ಲ, ಒಂದು ಲೈನ್ ಅಷ್ಟೇ ಸ್ಟ್ರೇಟ್ ಆಗ್ಬೋದು. ಉಳಿದಿದ್ದು ಏನ್ ಮಾಡ್ಬೇಕು ನಾವು ಈ ತರ ಬರಿಬೇಕು, ಆಯ್ತಾ? ಸೊ ಆಡ್ ಮ್ಯಾನ್ ಔಟ್ ಇದು. ಬಟ್ ಇನ್ನೊಂದು ಮೆಥಡ್ ಹೆಂಗೆ ಅಂದ್ರೆ ಇದರಲ್ಲಿ ನೋಡಿ, ಇದರಲ್ಲಿ 3 ಲೈನ್ ಇದೆ, ಇದರಲ್ಲಿ 3 ಲೈನ್ ಇದೆ, ಇದರಲ್ಲಿ 3 ಲೈನ್ ಇದೆ, ಬಟ್ ಇದರಲ್ಲಿ 2 ಲೈನ್ ಇದೆ. ಸೊ 2 ತರ ನೀವು ಇದನ್ನ ಆನ್ಸರ್ನ ಹುಡುಕ್ಬೋದು ಕ್ವಶನ್ ಅಲ್ಲಿ. ಓಕೆ, ಸೊ ಡಿ. ಓಕೆ, ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 31. ಸೊ 31 ಅಲ್ಲಿ ಏನು ಅಂದ್ರೆ ಆರೋ ಮಾರ್ಕ್ ನ ಕೊಟ್ಟಿದ್ದಾರೆ, ಅಂದ್ರೆ ಚಿಹ್ನೆ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಯಾವ ಕಡೆ ಹೋಗ್ತಾ ಇದೆ? ಸೊ ಇದು ಆ ಸೈಡ್ ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಇದು ಮೇಲ್ ಹೋಗ್ತಾ ಇದೆ, ಇದು ಈ ಸೈಡ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ. ಈಗ ನೀವು ಇದರಲ್ಲಿ ಏನ್ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಇವು 3 ಚಿಹ್ನೆಗಳಿದಾವಲ್ಲ ಅವು ಕೆಳಗಡೆ ಬಾಗಿಲ್ಲ. ಇದು ನೋಡಿ, ಇದು ಕ್ವಶನ್ ನಂಬರ್ 4 ಇದೆಯಲ್ಲ, ಕೆಳಗಡೆ ಬಾಗಿದೆ, ಕೆಳಗಡೆ ತೋರಿಸ್ತಾ ಇದೆ. ಇವೆಲ್ಲ ಮೇಲೆ ಸೈಡ್ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೆಳಗಡೆ ತೋರಿಸ್ತಾ ಇದೆ, ಈ ತರ ಮುಖ ಮಾಡಿದೆ ಕೆಳಗಡೆ. ಬಟ್ ಇವು ಯಾವ ಕೆಳಗಡೆ ತೋರಿಸ್ತಿಲ್ಲ, ಒಂದು ಎಡಕ್ಕೆ ತೋರಿಸ್ತಾ ಇದೆ, ಒಂದು ಬಲಕ್ಕೆ ತೋರಿಸ್ತಾ ಇದೆ, ಆ ತರ ಒಂದು ಮೇಲಕ್ಕೆ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಒಂಥರ ಸಾಲ್ವ್ ಮಾಡೋದು. ಓಕೆ, ಸೊ ನೆಕ್ಸ್ಟ್ ABCD ಕೊಟ್ಟಿದ್ದಾರೆ ನೋಡಿ, ಮತ್ತೆ ನಾವು ABCD ಕಲಿಬೇಕು ಈಗ. ಸೊ 5ನೇ ಕ್ಲಾಸಲ್ಲೂ ನಾವು ABCD ಕಲಿಬೇಕು. ಸೊ ABCD ಈಗ ನೋಡಿ, ಜಸ್ಟ್ ನಾನು ಆಗ್ಲೇ ಹೇಳಿದ್ದೆ ಯಾವ ಕ್ವಶನ್ ಅಂದ್ರೆ ಈ ಕ್ವಶನ್ ಅಲ್ಲಿ ಏನಿದೆ, HFKD ಇದೆ. ಓಕೆ, HFKD ಅಲ್ಲಿ ನಾವು ಏನ್ ಮೆಥಡ್ ನ ಯೂಸ್ ಮಾಡಿದ್ವಿ ಅಂದ್ರೆ, ನೀವ್ ಹೇಳಿದ್ರಿ ಸರ್ ಇದು 3 ಲೈನ್ ಬಂದ್ಬಿಟ್ಟು ಒಂದು ಸೀದಾ ಲೈನ್ ಇಂದಾನೆ ಮಾಡ್ಬೋದು, 4ನೇದು ಆಪ್ಷನ್ ಡಿ ಇದೆಯಲ್ಲ ಅದು ಒಂದು ಸ್ಟ್ರೇಟ್ ಲೈನ್ ಇಂದ ಆಗಲ್ಲ, ಇದು ಕರ್ವ್ ಲೈನ್ ಇಂದಾನೆ ಆಗೋದು ಅಂತ. ಸೊ ಈಗ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕ್ವಶನ್ ನ ಟ್ವಿಸ್ಟ್ ಮಾಡ್ಬಿಟ್ಟವ್ರೆ. ಏನಂದ್ರೆ ಇಲ್ಲಿ ನೋಡಿ, ಬಿ ಯಾವ ತರ ಆಗುತ್ತೆ ಮಕ್ಕಳೇ? ಈ ತರ, ಕರೆಕ್ಟಾ? ಸಿ, ಡಿ, ಇವು 3 ನೋಡಿದ್ರೆ ನಿಮಗೇನ್ ಅನ್ಸುತ್ತೆ ಹೇಳಿ? ಇವು 3 ಒಂದು ಸೀದಾ ಸ್ಟ್ರೇಟ್ ಲೈನ್ ಇಂದ ನೀವು ಅದನ್ನ ಬರೆಯಕ್ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ ಈ ತರ ಕರ್ವ್ ಇದೆ, ಆಯ್ತಾ? ಬಾಗಿದೆ ಇದು. ಸೊ ಬಟ್ ಎ ಇದೆಯಲ್ಲ, ಎ ನ ನೀವು ಸ್ಟ್ರೇಟ್ ಲೈನ್ ಅಲ್ಲಿ ಬರಿಬಹುದು ಈ ತರ. ಸೊ ಆಡ್ ಮ್ಯಾನ್ ಔಟ್ ಯಾವ್ದು ಹೇಳಿ ನೋಡೋಣ? ಆಪ್ಷನ್ 1 ಇಸ್ ದ ಆಡ್ ಮ್ಯಾನ್ ಔಟ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು 32. ಸೊ 32 ನೋಡಿ, ಅಯ್ಯೋ ಏನೇನೋ ಚಿತ್ರ ಕೊಟ್ಟಿದ್ದಾರೆ, ಸ್ಟಾರ್ ಕೊಟ್ಟಿದ್ದಾರೆ, ಅದ್ರ ಹಿಂದೆ ಏನೋ ಆರೋ ಮಾರ್ಕ್ ಕೊಟ್ಟಿದ್ದಾರೆ, ನೋಡಿದ್ರೆ ಭಯ ಆಗ್ತಿದೆ, ನಂಗೂ ಆಗ್ತಿದೆ. ಸೊ ಈಗ ಯಾವ ತರ ಮಾಡೋದು ನೋಡಿ. ಸೊ ಏನ್ ಮಾಡ್ಬೋದು ಇದರಲ್ಲಿ ಅಂದ್ರೆ, ನಾನು ಆನ್ಸರ್ ಹುಡುಕ್ಬಿಟ್ಟೆ ಆಲ್ರೆಡಿ. ನೋಡಿ, ಇಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ, ಅಂದ್ರೆ ಯಾವ ಸ್ಟಾರ್ ಹೇಳಿ? ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಕೊಟ್ಟಿದ್ದಾರೆ. ಓಕೆ, ಸೊ ಸ್ಟಾರ್ ಅಂದ್ರೆ ಎಲ್ಲರಿಗೂ ಗೊತ್ತು ತಾನೆ, ಚಾಕ್ಲೇಟ್ಸು ಬರುತ್ತೆ ಸ್ಟಾರ್ ಮೇಲೆ. ಸೊ ದಿಸ್ ಇಸ್ ಸ್ಟಾರ್. ಓಕೆ, ಸೊ ಮತ್ತೆ ಇಲ್ಲಿ ಇನ್ನೊಂದು ಶೇಪ್ ಕೊಟ್ಟಿದ್ದಾರೆ, ಇದು ಸ್ಟಾರ್ ಅಲ್ಲ ಬಟ್ ಸ್ಟಾರ್ ತರನೇ ಇದೆ ಅನ್ಕೊಳ್ಳಿ. ಓಕೆ, ಸೊ ಇದು ಸ್ಟಾರ್ ತರನೇ ಇದೆ, ಇದು ಸ್ಟಾರ್ ತರನೇ ಇದೆ, ಇದು ಸ್ಟಾರ್ ತರನೇ ಇದೆ. ಸೊ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ, ನಿಮಗೆ ಹುಡುಕಬೇಕಲ್ಲ. ಸೊ ನಿಮ್ದು ಟೈಮ್ ವೇಸ್ಟ್ ಮಾಡಿದ್ರೆ ನೀವು ಬೇರೆ ಕ್ವಶನ್ ಅಟೆಂಡ್ ಮಾಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದ್ರಲ್ಲಿ ಒಂದ್ ಸ್ವಲ್ಪ ಟ್ವಿಸ್ಟ್ ಇಟ್ಟಿದ್ದಾರೆ. ನೀವು ಹುಡುಕ್ತಿದ್ದೀರಾ ಸರ್ ಏನ್ ಮಾಡ್ಬೋದು ಇದರಲ್ಲಿ, ಎಲ್ಲಾದ್ರಲ್ಲೂ ಸ್ಟಾರ್ ಇದೆ, ಇದರಲ್ಲಿ ಆರ್ ಇದೆ, ಇದ್ರಲ್ಲೂ ಆರ್ ಇದೆ, ಸೊ ನಾನು ಏನ್ ಮಾಡ್ಲಿ, ಎಲ್ಲ ಒಂದೊಂದೊಂದು ಹೋಲಿಕೆ ಆಗ್ತಿಲ್ಲ ಅಂತ. ಸೊ ಏನ್ ಮಾಡ್ಬೇಕು ಅಂದ್ರೆ ಸ್ಟಾರ್ ಬಿಡಿ, ಸ್ಟಾರ್ ಮೈನಸ್ ಮಾಡಿ, ಇಲ್ಲೇನಿದೆಯಲ್ಲ ಆರೋ ಮಾರ್ಕ್ ಚಿಹ್ನೆ, ಅದನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಚಿಹ್ನೆ ಇದೆ, ಕರೆಕ್ಟಾ? ಇದು ಆ ಕಡೆ ನಿಮ್ಮ ಎಡಭಾಗಕ್ಕೆ ಹೋಗ್ತಾ ಇದೆ, ಇದು ಈ ತರ ತೋರಿಸ್ತಾ ಇದೆ, ಈ ಕಡೆ ಹೋಗಿ ನೀವು ಅಂತ ಗಾಡಿನ. ಸೊ ನೆಕ್ಸ್ಟ್ ಇದು ಕೆಳಗಡೆ ಹೋಗಿ ಅಂತ ತೋರಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಇದು ಯಾವ ತರ ತೋರಿಸ್ತಾ ಇದೆ? ಇದು ಮೇಲೋಗಿ ಅಂತ ತೋರಿಸ್ತಾ ಇದೆ. ಸೊ ಬಟ್ ಇವು ನೋಡಿ 3 ಚಿತ್ರಗಳು ಚಿಹ್ನೆಗಳಿದೆ. ಸೊ ಕರೆಕ್ಟ್ ಆಗಿ ತೋರಿಸ್ತಾ ಇದೆ, ಒಂದು ಮೇಲೋಗಿ, ಒಂದು ಕೆಳಗೋಗಿ, ಒಂದು ಈ ಕಡೆ ಹೋಗಿ ಅಂತ. ಸೊ ಚಿಹ್ನೆಗಳಿವು.
ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ ಚಿಹ್ನೆ ಕೊಡೋದು ಬಿಟ್ಟು ಅವರು ಏನೋ ಬೇರೆನೆ ಕೊಟ್ಟಿದ್ದಾರೆ. ಕರೆಕ್ಟಾ? ನೋಡಿ ಇಷ್ಟೇ, ಗೊತ್ತಾಯ್ತಾ? ಸೊ ನೋಡಿ ಎಷ್ಟು ಈಸಿ ಇದೆ. ಸೊ ಬಟ್ ಅದನ್ನ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ನಿಮ್ ಟೈಮ್ ವೇಸ್ಟ್ ಮಾಡಿದ್ರೆ ನೀವು ಮುಂದಿನ ಕ್ವಶನ್ ಅಟೆಂಡ್ ಮಾಡಲ್ಲ, ಸೊ ನೀವು ಸೆಲೆಕ್ಟ್ ಆಗಲ್ಲ. ಅದು ಅವ್ರ ಸ್ಟ್ರಾಟಜಿ. ನವೋದಯ ಎಕ್ಸಾಮ್ ಇಲ್ಲ ಸೈನಿಕ್ ಎಕ್ಸಾಮ್ ಮಾಡೋರು ಆತರ ಯೋಚನೆ ಮಾಡ್ತಾರೆ, ನಿಮ್ ಟೈಮ್ ವೇಸ್ಟ್ ಮಾಡ್ಬೇಕು ಅವರು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 25 ಮಾಡೋಣ. ಸೊ ಇವತ್ತು ನಾವು ಬಂದ್ಬಿಟ್ಟು ಅರೌಂಡ್ 30 ಕ್ವಶನ್ಸ್ ನ ಮಾಡೋಣ. ಓಕೆನಾ? 30 ಇಲ್ಲ 40 ಕ್ವಶನ್ಸ್ ಆಗುತ್ತೆ ಇವತ್ತು. ಸೊ ಈಗ ನೋಡಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಹೇಳಿದೆ. ಸೊ ಈಗ ಕ್ವಶನ್ ನಂಬರ್ 25 ಫಸ್ಟಿಗೆ ನೀವು ನೋಡಿದ್ರೆ ಇದು ಮೇ ಬಿ ಕ್ಲಾಕ್ ವೈಸ್ ಇಲ್ಲ ಆಂಟಿ ಕ್ಲಾಕ್ ವೈಸ್ ಕ್ವಶನ್ ಇರಬೇಕು ಅಂತ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅಂದ್ರೆ ಇಲ್ಲಿ ಆರೋ ಮಾರ್ಕ್ ಕೊಟ್ಟಿದ್ದಾರೆ, ಈ ತರ ತೋರಿಸಿದೆ, ಇಲ್ಲಿ ಈ ತರ ತೋರಿಸಿದೆ, ಇಲ್ಲಿ ಈ ತರ ತೋರಿಸಿದೆ ಅಂತ. ಅದನ್ನ ನೀವು ಯೂಸ್ ಮಾಡಿದ್ರೆ ಇದೇನಿದೆ, ಇದು ಆಂಟಿ ಕ್ಲಾಕ್ ವೈಸ್ ಇದೆ. ಏನಿದೆ? ಆಂಟಿ ಕ್ಲಾಕ್ ವೈಸ್. ಓಕೆ, ಸೊ ಇದೇನಿದೆ, ಇದು ಕ್ಲಾಕ್ ವೈಸ್ ಇದೆ. ಓಕೆ, ಸೊ ಇದೇನಿದೆ, ಇದು ಆಂಟಿ ಕ್ಲಾಕ್ ವೈಸ್ ಇದೆ. ನೆಕ್ಸ್ಟು ಇದೇನಿದೆ, ಇದು ಆಂಟಿ ಕ್ಲಾಕ್ ವೈಸ್ ಇದೆ. ಕರೆಕ್ಟಾ? ಸೊ ನೀವು ಈ ತರ ನೋಡಿದ್ರೆ ಇದು ರೈಟ್ ಆನ್ಸರ್. ಬಟ್ ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಏನ್ ಟ್ವಿಸ್ಟ್ ಅಂದ್ರೆ, ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಬಿಟ್ಟು ಇನ್ನೊಂದು ಮೆಥಡ್ ಅಲ್ಲೂ ನೀವು ಇದನ್ನ ಸಾಲ್ವ್ ಮಾಡ್ಬೋದು. ಏನು ಅಂದ್ರೆ ಇಲ್ಲಿ ನೋಡಿ, ಸೊ ಲೈನು ಇಲ್ಲಿಂದ ಸ್ಟಾರ್ಟ್ ಆಗಿ ಈ ತರ ಇದೆ, ಇಲ್ಲಿ ನೋಡಿ ಈ ತರ ಇದೆ, ಇಲ್ಲೂ ಈ ತರ ಇದೆ. ಬಟ್ ಇಲ್ಲಿ ನೋಡಿ ಯಾವ ತರ ಕೊಟ್ಟಿದ್ದಾರೆ, ಒಂದ್ ಸ್ವಲ್ಪ ಅದು ಬಾಗಿದೆ ಲೈನು, ಆಯ್ತಾ? ಸೊ ಅದು ಬಾಗ್ಬಾರ್ದಿತ್ತು. ಸೊ ಅದಕ್ಕೋಸ್ಕರ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಂಟಿ ಕ್ಲಾಕ್ ವೈಸ್ ಮಾಡಿದ್ರು ಬರುತ್ತೆ, ಬಟ್ ದೆನ್ ಇಟ್ ವಿಲ್ ಬಿ ದ ರಾಂಗ್ ಆನ್ಸರ್. ಓಕೆ, ಸೊ ಅದಕ್ಕೋಸ್ಕರ ನೋಡಿ ಮೂರಲ್ಲೂ ಡಿಫ್ರೆನ್ಸ್ ನೀವು ಒಂದು ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು ನಿಮಗೆ. ಸೊ ಇನ್ನು ಫ್ಯೂಚರ್ ಅಲ್ಲಿ ನಾವು ಕ್ಲಾಸ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ತಲೆ ಕೆಡಿಸ್ಕೊಂಬೇಡಿ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿದೆ. ಸೊ ಇಲ್ಲಿ ನೋಡಿದ ತಕ್ಷಣ ಅನ್ನಿಸ್ಬೇಕು ನಿಮ್ಗೆ ಯಾವ್ದು ಆನ್ಸರ್ ಅಂತ. ನಾನಂತೂ ನೋಡಿದ ತಕ್ಷಣ ಹೇಳ್ತೀನಿ, ಯಾಕೆಂದ್ರೆ ನಾನು ಪಾಸ್ ಆಗಿದ್ದೀನಿ ಅಂತನಾ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಕ್ವೇರ್ ಇದೆ, ಇಲ್ಲಿ ಈ ತರ ಅವರು ಶೇಡ್ ಮಾಡಿದ್ದಾರೆ ಕಪ್ಪು ಕಲರ್. ಓಕೆ, ಸೊ ಕಪ್ಪು ಕಲರ್ನ ಅವರು ಶೇಡ್ ಮಾಡಿದ್ದಾರೆ. ಸೊ ನೆಕ್ಸ್ಟು ಇಲ್ಲೂ ಅಷ್ಟೇ, ಇಲ್ಲೂ ಒಂದು ಕಪ್ಪು ಕಲರ್ನ ಶೇಡ್ ಮಾಡಿದ್ದಾರೆ. ಈಗ ನಾನು ಡ್ರಾಯಿಂಗ್ ಟೀಚರ್ ಆದೆ. ಓಕೆ, ಸೊ ನೋಡಿ ಇಲ್ಲಿ ಈ ತರ ಕಪ್ಪು ಕಲರ್ನ ಶೇಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಕಪ್ಪು ಕಲರ್ನ ಶೇಡ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಶೇಡ್ ಮಾಡಿದ್ದಾರೆ. ಓಕೆ, ಸೊ ಏನು ಊಟ ಮಾಡಿ ಮಲ್ಕೊಂಡ್ಬಿಟ್ರಾ ಏನು ಅಂತ ಯಾರು ಆನ್ಸರ್ ಮಾಡ್ತಾ ಇಲ್ಲ, ಏನಿಲ್ಲ. 8 ಗಂಟೆಗೆ ನಿದ್ದೆನಾ ನಿಮಗೆ? ಸೊ ಕ್ಲಾಸಸ್ ಇಂದ ಬಂದು ಸುಸ್ತಾಗಿರುತ್ತೆ ಅನ್ಸುತ್ತೆ. ಸೊ ನೋಡಿ 1, 2, 4 ಆಪ್ಷನ್ ನೀವು ನೋಡಿದ್ರೆ ಎಲ್ಲದರಲ್ಲೂ ಈ ತರ ಶೇಡ್ ಮಾಡಿದ್ದಾರೆ, ಒಂದೊಂದೇ ಶೇಡ್ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? ಒಂದು ಕಡೆ ಅಷ್ಟೇ ಶೇಡ್ ಮಾಡಿದ್ದಾರೆ. ಬಟ್ ಆಪ್ಷನ್ 3 ನೀವು ನೋಡಿದ್ರೆ ಆಪ್ಷನ್ 3 ಏನಾಗಿದೆ ಹೇಳಿ? ಸೊ 2 ಕಡೆ ಶೇಡ್ ಮಾಡಿದ್ದಾರೆ. ನೋಡಿ, ಇಲ್ಲೂ ಶೇಡ್ ಆಗಿದೆ, ಇಲ್ಲೂ ಶೇಡ್ ಆಗಿದೆ. ಓಕೆ, ಇಲ್ಲೂ ಶೇಡ್ ಆಗಿದೆ. ಸೊ ಅದಕ್ಕೋಸ್ಕರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್. ಸೊ ಮಕ್ಕಳೇ, ನಾವು ಕ್ಲಾಸು 8:15 ವರ್ಗ ಮಾಡೋಣ. ಸೊ ಇನ್ನು ಎಷ್ಟು ಕ್ವಶನ್ ಆಗುತ್ತೆ ಅಷ್ಟು ಕಂಪ್ಲೀಟ್ ಮಾಡೋಣ, ಉಳಿದಿದ್ದು ನಾನು ನಿಮಗೆ ಹೋಮ್ವರ್ಕ್ ಕಳಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡಿ AEIJ ಈಗ ಕೊಟ್ಟಿದ್ದಾರೆ. ಸೊ ಯಾವ ಥರ ಮಾಡ್ತೀರಾ? ಸೇಮ್ ಟೆಕ್ನಿಕ್ಕು. ಸೊ ನಾವು ಆಗಲೇ AEIU ಮಾಡಿದ್ವಲ್ಲ, AEIU ಮಾಡಿದ್ವಲ್ಲ, ಸೇಮ್ ಟೆಕ್ನಿಕ್. ಏನಂದ್ರೆ AEI ಮೂರನ್ನು ಸ್ಟ್ರೇಟ್ ಲೈನಲ್ಲಿ ನಾವು ಬರಿಬೋದು. ಓಕೆ, ಸೊ AEI ಮೂರನ್ನು ನಾವು ಸ್ಟ್ರೇಟ್ ಲೈನಲ್ಲಿ ಬರಿಬೋದು. ಬಟ್ ಜೆ ನೋಡಿ, ಜೆ ಅಂದ್ರೆ ಅಂಬ್ರೆಲಾ ತರ ಇರುತ್ತಲ್ಲ. ಸೊ ನೀವು ಅಂಬ್ರೆಲಾ ಹಿಡಿಬೇಕಾದ್ರೆ ಇಲ್ಲಿ ಕೊಟ್ಟಿರ್ತಾರೆ ಹಿಡ್ಕೊಳಕ್ಕೋಸ್ಕರ. ಸೊ ಆ ತರ ಜೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಓಕೆ, ನೋಡಿ ಎಷ್ಟು ಈಸಿ ಇದೆ. ಸೊ ನೀವು ಮಾಡ್ತಾ ಮಾಡಿದ್ರೆ ನೀವು ಎಷ್ಟು ಸಾಲ್ವ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಐಡಿಯಾ ಬರುತ್ತೆ. ನೆಕ್ಸ್ಟ್ ಟೈಮು ಬೇರೆ ಏನೇ ಟಫ್ ಕೊಟ್ಟರು ನೀವು ಸಾಲ್ವ್ ಮಾಡೋಷ್ಟು ಕೆಪಬಿಲಿಟಿ ಇರುತ್ತೆ. ನೀವು ನನಗಿಂತ ಫಾಸ್ಟಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಈಗ ನೋಡಿ 34 ಕ್ವಶನ್ ಇದೆ. ಸೊ 34 ಕ್ವಶನ್ ಅಲ್ಲಿ ಏನ್ ಮಾಡ್ಬೋದು? ಸೊ 34 ಕ್ವಶನ್ ಅಲ್ಲಿ 2 ತರ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಅವರು. ಒಂದೇದೇನಂದ್ರೆ ಈ ಚುಕ್ಕಿಗಳು.
ಡಾಟ್ಸ್. ಓಕೆ, ಸೊ ಈ ಡಾಟ್ಸ್ನ ನೀವು ನೋಡಿಬಿಟ್ಟು ಕನ್ಫ್ಯೂಸ್ ಆಗಿಬಿಡ್ತೀರಾ, ಸರ್ ಮೇ ಬಿ ಈ ಡಾಟ್ಸಲ್ಲೇ ಏನೋ ಇದೆ ಅಂತ. ಓಕೆನಾ. ಸೊ ಇನ್ನೊಂದು ಯಾವ ಥರ ಮಾಡ್ಬೋದು ಅಂದರೆ ಡೈರೆಕ್ಷನ್ ಅಂದರೆ ಯಾವ ಥರ ಹೋಗೋದು ಅಂತ, ದಾರಿ. ಓಕೆನಾ. ಸೊ ಈಗ ನೋಡಿ, ಇದು ಈ ಥರ ಇದೆ ಅಂದರೆ ನಿಮ್ಮ ಎಡಭಾಗಕ್ಕೆ ತೋರಿಸ್ತಾ ಇದೆ, ಈ ಥರ ತೋರಿಸ್ತಾ ಇದೆ ನಾನು ಈ ಕಡೆ ಇದ್ದೀನಪ್ಪ ಅಂತ. ನೆಕ್ಸ್ಟು ಇದು ನೋಡಿ, ಇದು ನಿಮ್ಮ ಬಲಭಾಗಕ್ಕೆ ತೋರಿಸ್ತಾ ಇದೆ, ಅದು ಆ ಕಡೆ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಇದಕ್ಕೂ ವ್ಯತ್ಯಾಸ ಇದೆ, ಕಾಣಿಸ್ತಾ ಇದೆಯಲ್ಲ ನೋಡಿ. ಇದನ್ನ ನೋಡಿ, ಎರಡು ಒಂದೇನಾ? ಎರಡು ಒಂದೇ ಅಲ್ಲ. ನಿಮಗೆ ಕನ್ಫ್ಯೂಸ್ ಮಾಡಬೇಕು ಅಂತ ಹಂಗೆ ಕಾಣಿಸ್ತಿದೆ, ನಿಮಗೆ ಅನ್ಸ್ಬಿಡುತ್ತೆ ಎರಡು ಒಂದೇ ಇದೆ ಅಂತ. ಇಲ್ಲ. ಓಕೆನಾ. ಸೊ ಎರಡು ಡಿಫ್ರೆಂಟು ಅಂದರೆ ಬೇರೆ ಬೇರೆ. ಸೊ ನೀವು ಯಾವಾಗ 2, 3, 4 ಆಪ್ಷನ್ ನೋಡ್ತೀರಾ, ಇವೆಲ್ಲ ಒಂದೇ, ಬಟ್ ಇದು ಬೇರೆ ಇದೆ. ಸೊ ಅದಕ್ಕೋಸ್ಕರ ಆಪ್ಷನ್ 1 ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಓಕೆ. ಸೊ 34. ಸೊ ನೆಕ್ಸ್ಟು, ಸೊ 27. ಸೊ 27 ಏನು ತೋರಿಸ್ತಾ ಇದೆ ಅಂದರೆ, ಈಗ ನೋಡಿ, ಸೊ ಇದರಲ್ಲಿ 2 ಟೈಪಲ್ಲಿ ಸಾಲ್ವ್ ಮಾಡ್ಬೋದು. ನಿಮಗೆ ಅವ್ರು ಕನ್ಫ್ಯೂಸ್ ಮಾಡಿದ್ದಾರೆ. ಏನಂದರೆ ನೋಡಿ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, 2 ಲೈನ್ ಇದೆ. ಎಷ್ಟಿದೆ? 2 ಇದೆ. ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ, ಇದರಲ್ಲೂ 2 ಇದೆ. ಓಕೆ, 2 ಇದೆ, 2 ಇದೆ, 2 ಇದೆ. ಈಗ ನೀವು ಯೋಚನೆ ಮಾಡ್ತೀರಾ, ಅಲ್ಲ ಸರ್ ಎಲ್ಲದರಲ್ಲೂ 2 ಕೊಟ್ಟಿದ್ದಾರೆ ಅಂದರೆ ಈಗ ಏನು ಮಾಡೋದು ನೆಕ್ಸ್ಟು ಅಂತ. ಸೊ ಏನು ಮಾಡಬೇಕು ಅಂದರೆ, ಸೊ ನಂಗೆ ಏನು ಅನಿಸುತ್ತೆ ಅಂದರೆ, ನೋಡಿ ಎಲ್ಲದರಲ್ಲೂ 2 ಲೈನ್ ಇದೆ. 2 ಲೈನ್ ಯಾವ ಥರ ಇದ್ದಾವೆ ಅಂದರೆ ಅದರ ಅಕ್ಕಪಕ್ಕ ಇದೆ. ಇಲ್ಲೊಂದಿದೆ, ಇಲ್ಲೊಂದಿದೆ, ಇಲ್ಲೊಂದಿದೆ. ಓಕೆನಾ. ಇಲ್ಲೊಂದಿದೆ, ಇಲ್ಲೊಂದಿದೆ, 2 ಹತ್ರ ಇದೆ. ಇಲ್ಲೂ ಅಷ್ಟೇ, ಇಲ್ಲೂ ಹತ್ರ ಇದೆ. ಬಟ್ ಅಂದರೆ ಆಪ್ಷನ್ 3 ಇಲ್ಲಿ ನೋಡಿ, 2 ಆಪೋಸಿಟ್ ಅಲ್ಲಿದೆ, ಅದ್ರ ಹತ್ರ ಇಲ್ಲ, 2 ಬೇರೆ ಬೇರೆ ದೂರ ಇದೆ. ಸೊ ಅದಕ್ಕೋಸ್ಕರ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ. ಸೊ 8:39 to 13 ಆಗಿದೆ. ಇನ್ನೊಂದು 2 ಕ್ವಶನ್ಸ್ ಅಂದರೆ 36ವರೆಗೂ ಸಾಲ್ವ್ ಮಾಡೋಣ ಇವತ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು 35ನೇ ಕ್ವಶನ್. ಸೊ 35ನೇ ಕ್ವಶನ್ ಏನು ಹೇಳುತ್ತೆ ಅಂದರೆ, ತ್ರಿಕೋನಗಳನ್ನ ಕೊಟ್ಟಿದ್ದಾರೆ, ಟ್ರಯಾಂಗಲ್. ಓಕೆ. ಸೊ ಟ್ರಯಾಂಗಲ್ 4ರಲ್ಲೂ ಟ್ರಯಾಂಗಲ್ ಇದೆ. ಸೊ ಅಡ್ಮೆನ್ ಔಟ್ ಏನೂ ಇಲ್ಲ ಇದರಲ್ಲಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೀವು ನೋಡಿದ್ರೆ ಇಲ್ಲಿ ಶೇಡ್ ಅಂದರೆ ಅದನ್ನೇನು ನೀವು ಸಣ್ಣವರಿದ್ದಾಗ ಶೇಡ್ ಮಾಡ್ತಿರಲ್ಲ, ಈ ಥರ ಶೇಡ್ ಮಾಡೋದು. ಓಕೆ. ಸೊ ಈ ಶೇಡಲ್ಲಿ ಏನೋ ಇದೆ. ಯಾವ ಥರ ಇದೆ ಅಂದರೆ, ಅಬ್ಸರ್ವ್ ಮಾಡಿದ್ರೆ ನೀವು ಈ ತ್ರಿಕೋನದ ಕೆಳಗಡೆ ಏನಿದೆಯಲ್ಲ, ಇಲ್ಲಿ ಮತ್ತೆ ಇಲ್ಲಿ, 3ರಲ್ಲೂ ಏನಂದ್ರೆ ಕೆಳಗಡೆ ಅಷ್ಟೇ ನಾವು ಗೆರೆ ಹಾಕಿದೀವಿ, ಶೇಡ್ ಮಾಡಿದೀವಿ. ಓಕೆ. ಸೊ ನೋಡಿ, ಇಲ್ಲಿ ಮಾಡಿದೀವಿ, ಇಲ್ಲೇನು ಮಾಡಿಲ್ಲ, ಖಾಲಿಗಿದೆ 3. ಬಟ್ ಈ ಚಿತ್ರದಲ್ಲಿ ನೀವು ನೋಡಿದ್ರೆ ಆಪ್ಷನ್ 4ಅಲ್ಲಿ ಕೆಳಗಡೆ ಮಾಡಿದ್ರ ಬದಲು ಮೇಲ್ಗಡೆ ಮಾಡಿದೆ ಶೇಡ್, ಅಂದ್ರೆ ಈ ತರ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟು ಈಸಿ ಇದೆ. ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಅಷ್ಟೇ. ಸೊ ನೀವು ನನ್ನ ಸ್ಟೂಡೆಂಟ್ಸ್, ನೀವು ಕನ್ಫ್ಯೂಸ್ ಆಗಲ್ಲ, ನಂಗೆ ಗೊತ್ತಿದೆ. ಓಕೆ. ಸೊ ನೆಕ್ಸ್ಟ್ 28ನೇ ಕ್ವಶನ್ ಮಾಡೋಣ. ಸೊ ಇವತ್ತಿಗೆ ನಾವು 36 ಕ್ವಶನ್ವರೆಗೂ ಮಾಡೋಣ. ಸೊ ಏನಿದೆ ಅಂದರೆ, ಈಗ ನೋಡಿ, ಟ್ರಯಾಂಗಲ್, ತ್ರಿಕೋನ ಇದೆ, ಸ್ಕ್ವೇರ್ ಇದೆ, ಅಂಡ್ ಪೆಂಟಗನ್ ಇದೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ, ಅಂದ್ರೆ ನೀವು ಇದನ್ನ ಗುರುತಿಸಿ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಅಂದ್ರೆ, ಇವೇನ್ ಚಿತ್ರಗಳಿದೆಯಲ್ಲ, ಎಲ್ಲಾ ಚಿತ್ರಗಳನ್ನು ಸಮವಾಗಿ ಭಾಜಿಸಿದ್ದಾರೆ, ಅಂದ್ರೆ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಓಕೆ. ಇದ್ರಲ್ಲೂ ಅಷ್ಟೇ, ಇದರಲ್ಲಿ ನೋಡಿ, ಒಂದು ಸರ್ಕಲ್, ಒಂದು ವೃತ್ತನ 2 ಡಿವೈಡ್ ಮಾಡಿದ್ದಾರೆ, 2 ತರ, ಒಂದು ಲೈನ್ ಹಾಕಿ. ಇಲ್ಲೂ ಅಷ್ಟೇ, ಇಲ್ಲಿ ಒಂದು ಸ್ಕ್ವಯರ್ನ 2 ರೆಕ್ಟಾಂಗಲ್ ಆಗಿ ಡಿವೈಡ್ ಮಾಡಿದ್ದಾರೆ. ಆದ್ರೆ ಪೆಂಟಗನ್ ಏನಿದೆ, ಸೊ ಈ ಪೆಂಟಗನ್ನ ನಾವು ಆಕ್ಚುಲಿ ಯಾವ ತರ ಡಿವೈಡ್ ಮಾಡಬೇಕಿತ್ತು ಅಂದ್ರೆ, ಈ ತರ ಡಿವೈಡ್ ಮಾಡಬೇಕಿತ್ತು. ಒಂದು ನಿಮಿಷ, ನಾನು ಪೆಂಟಗನ್ ಹೋಯ್ತಲ್ಲ, ತಡೀರಿ. ಓಕೆ. ಸೊ ಪೆಂಟಗನ್ ಈ ತರ ಡಿವೈಡ್ ಮಾಡಬೇಕಿತ್ತು.
ಬಟ್ ಅವ್ರು ಏನ್ ಮಾಡಿದ್ದಾರೆ, ಈ ತರ ಡಿವೈಡ್ ಮಾಡಿದ್ದಾರೆ. ಸೊ ಇದು ತಪ್ಪು. ನೋಡಿ ಎಷ್ಟು ಈಸಿ ಇದೆ. ಓಕೆನಾ? ಸೊ ನೆಕ್ಸ್ಟ್, ಸೊ 36ನೇ ಕ್ವಶನ್. ಸೊ 36ನೇ ಕ್ವಶನ್ ಅಲ್ಲಿ ವಿ ಫಾರ್ ವ್ಯಾನ್ ವಿ ಇದೆ. ಓಕೆನಾ? ಈಗ ನೀವು ಅಬ್ಸರ್ವ್ ಮಾಡ್ತೀರಾ, ಅಲ್ಲ ಸರ್ ಇದು ಏನ್ ಮಾಡೋದು, ಎಲ್ಲದರಲ್ಲೂ ವಿ ಇದೆ, ನೀವು ಯಾವ ತರ ಐಡೆಂಟಿಫೈ ಮಾಡ್ತೀರಾ ಈಗ ಅಂತ. ಓಕೆನಾ? ಸೊ ನಾನು ಏನ್ ಐಡೆಂಟಿಫೈ ಮಾಡ್ತೀನಿ ಅಂದ್ರೆ, ವಿ ಎಲ್ಲದರಲ್ಲೂ ಇದೆ, ಒಂದು ಕೆಳಗಿದೆ, ಒಂದು ಮೇಲ್ ಹೋಗಿದೆ, ಒಂದು ಆ ಕಡೆ ಹೋಗಿದೆ, ಈ ಕಡೆ ಹೋಗಿದೆ. ಸೊ 4ರಲ್ಲಿ ಆಡ್ ಮ್ಯಾನ್ ಔಟ್ ಆಗಲ್ಲ. ಯಾಕೆ ಅಂದ್ರೆ 4 ಬೇರೆ ಬೇರೆ ತರ ಇದೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಏನಂದ್ರೆ, ಈ ಚುಕ್ಕೆಗಳನ್ನ ನೋಡಿ, ಇದ್ರಲ್ಲಿ 2 ಚುಕ್ಕೆ ಇದೆ, 2 ಚುಕ್ಕೆ ಇದೆ, 2 ಸರ್ಕಲ್ ಇದೆ, 3ರಲ್ಲೂ 2 ಸರ್ಕಲ್ ಇದೆ. ಅಂದ್ರೆ ಮೇ ಬಿ ಇದು ಆಡ್ ಮ್ಯಾನ್ ಔಟ್ ಇರ್ಬೋದು. ಇದ್ರಲ್ಲಿ ಏನೋ ಒಂದು ಕೊಟ್ಟಿದ್ದಾರೆ ಕ್ವಶನ್, ಏನಂದ್ರೆ ಇಲ್ಲಿ ಒಂದೇ ಒಂದು ಚುಕ್ಕೆ ಕೊಟ್ಟಿದ್ದಾರೆ. ಆಕ್ಚುಲಿ ಈ ಚುಕ್ಕೆ ಎಲ್ಲಿ ಬರ್ಬೇಕಿತ್ತು, ಇಲ್ಲಿ ಬರ್ಬೇಕಿತ್ತು, ಬಟ್ ಅವ್ರು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ. ಸೊ ಅದಕ್ಕೋಸ್ಕರ ಆಪ್ಷನ್ 1 ಇಸ್ ದ ಆಡ್ ಮ್ಯಾನ್ ಔಟ್. ನೋಡಿ ಎಷ್ಟು ಈಸಿ ಇದೆ. ಸೊ ನಾವು ಆಲ್ರೆಡಿ 36 ಕ್ವಶನ್ ಸಾಲ್ವ್ ಮಾಡಿದೀವಿ. 1 ಗಂಟೆಯಲ್ಲಿ ನಾವು 36 ಕ್ವಶನ್ ಸಾಲ್ವ್ ಮಾಡಿದೀವಿ. ಅದರಲ್ಲಿ ನಿಮಗೆ ಗೊತ್ತಾಗಿದೆ ಯಾವ ತರ ಬರ್ಬೋದು ಕ್ವಶನ್ ಅಂತ. ಇನ್ನೂ ಒಂದು 50 ಪ್ರಾಕ್ಟೀಸ್ ಕ್ವಶನ್ ಇದೆ, ಅದನ್ನು ಮಾಡೋಣ. ನೆಕ್ಸ್ಟ್ ನಾನು ನಿಮಗೆ ಹೋಮ್ವರ್ಕ್ಸು ಕೊಡ್ತೀನಿ. ಸೊ ಬಟ್ ಇದನ್ನ ನಾನು ಕ್ಲಾಸ್ ಆದ್ಮೇಲೆ ಒಂದು ಗಂಟೆ ಇಲ್ಲ 2 ಗಂಟೆಲಿ ಹಾಕ್ತೀನಿ. ನೀವು ಇದನ್ನ ರಿವಿಷನ್ ಮಾಡಬೇಕು. ಓಕೆನಾ? ಮಿಸ್ ಮಾಡಬಾರ್ದು. ರಿವಿಷನ್ ಡೈಲಿ ಮಾಡಬೇಕು. ಸೊ ಯಾರ್ಯಾರು ಶೇಪ್ಸ್ ನ ಕ್ಲಾಸ್ ನೋಡಿಲ್ಲ, ಫಸ್ಟ್ ಅವ್ರು ಶೇಪ್ಸ್ ಕ್ಲಾಸ್ ನ ನೋಡ್ಬೇಕು. ಅದಾದ್ಮೇಲೆ ಇದು ಡೆಮೋ ಕ್ಲಾಸ್ ಇದೆ, ನಮ್ಮ ಪೇಯ್ಡ್ ಬ್ಯಾಚು ಇದೆ, ಆಯ್ತಾ? ಸೊ ಅದಕ್ಕೆ ಫೀಸ್ ಕಟ್ಟಿ ನೀವು ಸೇರ್ಕೊಬೇಕು. ಡೈಲಿ ಕ್ಲಾಸಸ್ ಇರುತ್ತೆ, ಈಗ ಮಿಸ್ ಆಗಲ್ಲ ಡೈಲಿ. ಓಕೆ? ಸೊ ಮತ್ತೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ಸು ಬರಲ್ಲ. ಸೊ ಮಿಸ್ ಮಾಡಬೇಡಿ, ಡೈಲಿ ಕ್ಲಾಸ್ ಕೇಳಿ. ಓಕೆ? ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಸೊ ಆಲ್ರೆಡಿ 8:17 ಆಗಿದೆ. ನೀವಿನ್ನು ಊಟ ಮಾಡಿ ಮಲ್ಕೊಬೇಕು. ಇನ್ನು ಹೋಮ್ವರ್ಕ್ ಯಾರ್ಯಾರು ಬರ್ದಿಲ್ಲ, ಹೋಮ್ವರ್ಕ್ ಬರಿಬೇಕು. ಓಕೆ? ಓಕೆ, ಥ್ಯಾಂಕ್ ಯು.